ಫಾರ್ ದ ಕೈಂಡ್ ಆಫ್ ಅಪ್ಬ್ರಿಂಗಿಂಗ್ ದಟ್ ವಿ ಹ್ಯಾಡ್ 20,000-30,000 ತಿಂಗಳಿಗೆ ಬಂದರೆ ಜೀವನ ತುಂಬ ಚೆನ್ನಾಗಾಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ನಿಮ್ಮ ಕಡೆಯಿಂದ ನೀವು ಹಾರ್ಡ್ ವರ್ಕ್ ಹಾಕಿದಾಗ ಆ ಹಾರ್ಡ್ ವರ್ಕಿಗೆ ರಿಸಲ್ಟ್ ಖಂಡಿತ ಸಿಗುತ್ತೆ. ಆ ರಿಸಲ್ಟ್ ಇಮಿಡಿಯೇಟಾಗಿ ಸಿಗುತ್ತೆ, ಸ್ವಲ್ಪ ಲೇಟಾಗಿ ಸಿಕ್ಕರೆ ಬಡ್ಡಿ ಸಮೇತ ಸಿಗುತ್ತೆ ಅಂತ ಮಾತ್ರ ಗೊತ್ತಿತ್ತು. ನನ್ನ ಫಿಸಿಕ್ಸು ಕೆಮಿಸ್ಟ್ರಿ ಸ್ಕಿಲ್ಸು ಯಾವ ರೇಂಜಿಗಿತ್ತು ಅಂತ ಹೇಳಿದ್ರೆ IIT JEE ಎಕ್ಸಾಮಲ್ಲಿ ನಾನು ಫಸ್ಟ್ ಬರೋದೇನಾದರೂ ಇದ್ದಿದ್ರೆ ಕೆಳಗಡೆಯಿಂದ ಮಾತ್ರ ಅಂತಾರೆ. ಸ್ಕೂಲ್ ಟೈಮಲ್ಲಿ ಕಾಲೇಜ್ ಟೈಮಲ್ಲಿ ಬೆಳಿಗ್ಗೆ ಎದ್ದು ನ್ಯೂಸ್ ಪೇಪರ್ ಹಾಕೋಕೆ ಹೋಗ್ತಾ ಇದ್ದೆ. CA ಆಗೋಕ್ಕೆ ಕೆಲವು ಆಟ್ರಿಬ್ಯೂಟ್ಸ್ ಅಥವಾ ಕ್ವಾಲಿಟೀಸ್ ಬೇಕು ಅಂತ ಹೇಳ್ತಾರಲ್ಲ, ಆ ಕ್ವಾಲಿಟೀಸಲ್ಲಿ ದುಡ್ಡು ಕಡಿಮೆ ಖರ್ಚಾಗುತ್ತೆ, ಶ್ರಮ ಪಟ್ಟರೆ ಪಾಸ್ ಆಗುತ್ತೆ ಅನ್ನೋದನ್ನ ಬಿಟ್ಟರೆ ಬೇರೆ ಕ್ವಾಲಿಟೀಸ್ ವಾಟ್ ಈಸ್ ರಿಕ್ವೈರ್ಡ್ ಟು ಬಿಕಮ್ ಎ ಚಾರ್ಟರ್ಡ್ ಅಕೌಂಟೆಂಟ್ ನನ್ನಲ್ಲಿ ಇರಲಿಲ್ಲ. ಕ್ಲಾಸ್ ಮಧ್ಯದಲ್ಲಿ 1-2 ಗಂಟೆಲಿ ಒಂದು ರಿಸಲ್ಟ್ ಬರುತ್ತೆ. ಕ್ಲಾಸಿನ ಮಧ್ಯೆ ಹೋಗಿ 5 ನಿಮಿಷ ನಾನೊಂದು ಬ್ರೇಕ್ ಥರ ಹೋಗಿ ರಿಸಲ್ಟ್ ನೋಡಿ ಫೇಲ್ ಅಂತಲೇ ಕಾಣಿಸುತ್ತೆ ನನಗೆ. ರಿಟರ್ನ್ ಮತ್ತೆ ಕ್ಲಾಸಿಗೆ ಬಂದು ಅದೇ ರೀತಿ ನಗ್ನಕೊಂಡು ಪಾಠ ಮಾಡಬೇಕಾಗುತ್ತೆ. 90s ಕಿಡ್ಸಿಗೆ ಟೀಚ್ ಮಾಡ್ಬೇಕಾದ್ರೆ ಒಬಿಡಿಯನ್ಸ್ ತುಂಬ ಡಿಫ್ರೆಂಟ್ ಲೆವೆಲಲ್ಲಿತ್ತು. ಅವರ ಫೋಕಸ್ಸು ಕಾನ್ಸಂಟ್ರೇಷನ್ ತುಂಬ ಲೆವೆಲಲ್ಲಿತ್ತು. ಅವರಿಗೆ ರೀಲ್ಸು ಶಾರ್ಟ್ಸು ನೋಡಿ ಬೆಳೆದವರಲ್ಲ, ಅವರು ಅರ್ಧ ಗಂಟೆ TV ನೋಡಿ, ಅರ್ಧ ಗಂಟೆ TV ಸೀರಿಯಲ್ ಎಪಿಸೋಡ್ ನೋಡಿ ಬೆಳೆದವರು. ಈಗ ನಾವು ಹೇಳ್ತೀವಲ್ಲ, ಒಂದು ಮೂವಿನ ಮೊಬೈಲ್ ಯೂಸ್ ಮಾಡದೆ ಪೂರ್ತಿ ಮೂವಿ ನೋಡಿದ್ರೆ ಆ ಮೂವಿ ಹಿಟ್ ಅಂತ ಹೇಳ್ತಾರೆ. ಆ ರೀತಿ ಒಂದು ಕ್ಲಾಸಲ್ಲಿ ಒಬ್ಬ ಹುಡುಗ ಬಂದವನು ಮೊಬೈಲ್ ತೆಗೆದು ನೋಡದೆ ನಿಮ್ಮ ಪಾಠ 1 hour ಕೇಳ್ದ ಅಂತಂದರೆ ನೀವು ಪಾಠ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅರ್ಥ ಆಗುತ್ತೆ. ಸೊ ಟಿಲ್ ದ ಡೇ ಯು ಕ್ಯಾನ್ ಇಮ್ಯಾಜಿನ್ ಲೈಫ್ ವಿತ್ ಮನಿ, ದೇರ್ ಈಸ್ ದ ರಿಲೆವೆನ್ಸ್ ಆಫ್ ಎ ಚಾರ್ಟರ್ಡ್ ಅಕೌಂಟೆಂಟ್. ನಾವು ಗಡಿಯಾರ ನೋಡಿ ಕೆಲಸ ಮಾಡಿದ್ರೆ ಖರ್ಚು ಮಾಡ್ಬೇಕಾದ್ರೆ ಪರ್ಸ್ ನೋಡ್ಬೇಕಾಗುತ್ತೆ. ಗಡಿಯಾರ ನೋಡದೆ, ಕ್ಯಾಲೆಂಡರ್ ನೋಡದೆ ಕೆಲಸ ಮಾಡಿದ್ರೆ ಪರ್ಸ್ ನೋಡದೆ ಖರ್ಚು ಮಾಡ್ಬೋದಾಗುತ್ತೆ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ರ ನಿಮ್ಮ ಪರ್ಸ್ಪೆಕ್ಟಿವ್ ಟಾಕ್ ಶೋ. ಇವತ್ತಿನ ಎಪಿಸೋಡಲ್ಲಿ ನಮ್ಮ ಜೊತೆ ಇದ್ದಾರೆ CA ರಾಜವರ್ಧನ್ ಅವರು. ಈಸ್ ಆಲ್ಸೋ ನೋನ್ ಆಸ್ ಅಕೌಂಟ್ಸ್ ಮ್ಯಾನ್ ಅಂತಲೇ ಹೇಳಿ. ಯಾಕಂದರೆ ಇವರು ಓವರ್ ದ ಲಾಸ್ಟ್ ಡೆಕೇಡ್ ಹೀಸ್ ಬೀನ್ ಇನ್ ಟು ಟೀಚಿಂಗ್ ಪ್ರೊಫೆಷನ್ ಮೇನ್ಲಿ ಫಾರ್ CA ಆ್ಯಂಡ್ CS ಆಸ್ಪಿರೆಂಟ್ಸ್. ಯಾರಾದರೂ ಒಬ್ಬರು ಟೀಚಿಂಗ್ನ ಅವ್ರ ಮೇಯ್ನ್ ಪ್ರೊಫೆಷನ್ ಆಗಿ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆರ್ CAನ ಮೇಯ್ನ್ ಕೆರಿಯರ್ ಆಗಿ ಆಪ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಎಪಿಸೋಡ್ ನಿಮಗೆ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಿಮ್ಮ ಪರ್ಸ್ಪೆಕ್ಟಿವ್ ಟಾಕ್ ಶೋ. ಇವತ್ತಿನ ಎಪಿಸೋಡಲ್ಲಿ ನಮ್ಮ ಜೊತೆ ಇದ್ದಾರೆ ಅಕೌಂಟ್ಸ್ ಮ್ಯಾನ್ ಅಂತಲೇ ಫೇಮಸ್ ಆಗಿರೋ ರಾಜವರ್ಧನ್ ಸರ್ ಅವರು. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ ಶಶಾಂಕ್. ಸರ್, ವಿ ಆಲ್ ನೋ ಯು ಆ್ಯಸ್ ಅಕೌಂಟ್ಸ್ ಮ್ಯಾನ್ ಸರ್. ಆ್ಯಂಡ್ ನಿಮ್ಮನ್ನ ನಾನು ಒಂದು 6 yearsಯಿಂದ ನಿಮ್ಮ ಪರಿಚಯ, ಒಡನಾಟ ನಮ್ಮ ಜೊತೆ ಇದೆ. ಆ್ಯಂಡ್ ಆಲ್ಮೋಸ್ಟ್ ಅಕ್ರಾಸ್ ಸೌತ್ ಇಂಡಿಯಾಗೆ ನೀವು ಅಕೌಂಟ್ಸ್ ಮ್ಯಾನ್ ಅಂತಲೇ ಫೇಮಸ್ ಇದ್ದೀರಾ. ಬಿಕಾಸ್ ನೀವು ಪಾಠ ಮಾಡೋ ಶೈಲಿ ಆಗಿರ್ಬೋದು, ನೀವು ತೊಗೊಳ್ಳೋ ಟಾಪಿಕ್ಸ್ ಆಗಿರ್ಬೋದು, ಅಥವಾ ನೀವು ತೊಗೊಳ್ಳೋ ಸಬ್ಜೆಕ್ಟ್ಸ್ ಆಗಿರ್ಬೋದು, ಅದರಿಂದ ನಿಮ್ಗೆ ಈ ಹೆಸರು ಸಿಕ್ಕಿದೆ. ಸೊ ಎಲ್ಲಿಂದ ಶುರು ಮಾಡೋಣ ಸರ್? ನೀವು CA ಮಾಡೋಕ್ಕೂ ಮುಂಚೆ ಏನು ಮಾಡ್ತಿದ್ರಿ ಅಂತ ಒಂದು ಫೇಸ್ ಸ್ಟಾರ್ಟ್ ಮಾಡೋಣ. ಅದಾದಮೇಲೆ CA ಆದಮೇಲೆ ಏನೇನಾಯಿತು ನಿಮ್ಮ ಲೈಫಲ್ಲಿ ಅಂತ ಒಂದು ಫೇಸ್ ಸ್ಟಾರ್ಟ್ ಮಾಡೋಣ ಸರ್. ಸೊ ಸ್ಟಾರ್ಟ್ ಮಾಡೋಣ ಸರ್. ಓಹ್, ಡೆಫಿನೆಟ್ಲಿ ಸರ್. ಫಸ್ಟ್ ಈಗ ನಿಮಗೆ ಈಗ ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು ಅಂತ ಹೇಳಿ ಏನು ಇನ್ಸ್ಪಿರೇಷನ್ ಆಗಿತ್ತು ಸರ್ ನಿಮಗೆ ಲೈಫಲ್ಲಿ? ನಾವು ಯೂಶಲಾಗಿ ಲೈಫ್ ಏನು ಅಂದ್ಕೊಳ್ತೀವಿ ಅಂತ ಹೇಳಿದ್ರೆ, ಬಿಟ್ಟ ಸ್ಥಳ ಭರ್ತಿ ಮಾಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಅಂದ್ಕೊಳ್ತೀವಿ. ಇದು ಅದೇ ಕ್ವಶನ್ ಪೇಪರ್ನಲ್ಲಿ ಬರೋ ಗುಂಪಿಗೆ ಸೇರದ ಪದ ಹೆಕ್ಕಿ ಹಾಕಿ ಅಂತ ಹೇಳ್ತಾರಲ್ಲ, ಆಡ್ ಒನ್ ಔಟ್, ಆ ಥರ ಕ್ವಶನ್ ಪೇಪರ್ ಇದು. ಸೊ ಲೈಫಲ್ಲಿ ನಾವು ಫಸ್ಟಲ್ಲಿ ಸ್ಟಾರ್ಟ್ ಮಾಡಿದಾಗ ಬೆಳಿಬೇಕಾದ್ರೆ ಅಮ್ಮ ಹೇಳ್ತಾಯಿದ್ರು ಡಾಕ್ಟ್ರ್ ಆಗಬೇಕು ಅಂತ ಹೇಳ್ಬಿಟ್ಟು. ಕ್ಯಾರೆಟ್ ತೆನ್ನಾಗಿ ತಿಂದರೆ ಡಾಕ್ಟ್ರ್ ಆಗ್ಬೋದು ಅಂತಲೇ ಹೇಳೋರು. ಸೊ ಡಾಕ್ಟ್ರ್ ಆಗೋಣ, ಅದು ತುಂಬ ಆಸೆ ಇರುತ್ತೆ. ಸ್ವಲ್ಪ ಬೆಳೀತಾ 1-2 ಫಿಲಮ್ ನೋಡಿದ್ರೆ ಪೊಲೀಸ್ ಮ್ಯಾನ್ ಆಗಬೇಕು ಅಂತ ಅನಿಸುತ್ತೆ. ಸ್ವಲ್ಪ 7th standard 8th standard ಬರೋಷ್ಟೊತ್ತಿಗೆ ಒಂದು ರಿಯಾಲಿಟಿ ಚೆಕ್ ಸಿಗುತ್ತೆ ಲೈಫಲ್ಲಿ, ಯಾವುದು ನಮ್ಮ ಕೈಯಲ್ಲಾಗುತ್ತೆ, ಯಾವುದು ನಮ್ಮ ಕೈಯಲ್ಲಾಗಲ್ಲ ಅಂತೇಳಿ. ಆ ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ಅನಿಸಿದ್ದು, ಮತ್ತು ನಾನು ತುಂಬ ಕೇಳಿದ್ದಿಂದ ಏನಂದರೆ, ಇಫ್ ಯು ಬಿಕಮ್ ಎನ್ ಇಂಜಿನಿಯರ್ ಯು ಕ್ಯಾನ್ ಬಿಲ್ಡ್ ಲಾಟ್ ಆಫ್ ಥಿಂಗ್ಸ್ ಅಂತ ಹೇಳಿ. ಸೊ ನಾನು ತುಂಬ ಆಸೆ ಇತ್ತು ಇಂಜಿನಿಯರ್ ಆಗೋಣ ಅಂತ ಹೇಳಿ. ಓಕೆ. ಆಮೇಲೆ ನಾನು ಕೇಳಿದೆ ಕೆಲವ್ರನ್ನೆಲ್ಲ, ಅವ್ರು ಹೇಳಿದ್ರು ಇಂಜಿನಿಯರಿಂಗ್ ಮಾಡಬೇಕು ಅಂತೀರಿ, ನೀನು IITಲಿ ಮಾಡಿದ್ರೆ ತುಂಬ ಚೆನ್ನಾಗುತ್ತೆ, IIT JEE ಕೋರ್ಸ್ಗೆ ಪ್ರಿಪೇರ್ ಆಗಬೇಕಿನ್ನು ಅಂತ ಹೇಳಿ. ಸೊ ನಾನು 10th standard ಬರೋಷ್ಟೊತ್ತಿಗೆ ನನಗೇನು ಅರ್ಥ ಆಯಿತು ಅಂತ ಹೇಳಿದ್ರೆ, ತುಂಬ ಜನ 4th 5th standardinದನೇ IIT JEEಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಇನ್ ದಿಸ್ ರ್ಯಾಟ್ ರೇಸ್ ಐ ಆಮ್ ವೇ ಟು ಬಿಹೈಂಡ್. ಆ್ಯಂಡ್ ನನ್ನ ಫಿಸಿಕ್ಸು ಕೆಮಿಸ್ಟ್ರಿ ಸ್ಕಿಲ್ಸು ಯಾವ ರೇಂಜಿಗಿತ್ತು ಅಂತ ಹೇಳಿದ್ರೆ, IIT JEE ಎಕ್ಸಾಮಲ್ಲಿ ನಾನು ಫಸ್ಟ್ ಬರೋದೇನಾದರೂ ಇದ್ದಿದ್ರೆ ಕೆಳಗಡೆಯಿಂದ ಮಾತ್ರ ಅಂತ ಅರ್ಥ. ಓಕೆ. ಸೊ ಆ ಪಾಯಿಂಟ್ ಆಫ್ ಟೈಮಲ್ಲಿ ಸೈನ್ಸ್ ಆಪ್ಟ್ ಔಟ್ ಆಯಿತು, ಗುಂಪಿಗೆ ಸೇರದ ಪದ ತೆಗೆದು ಹಾಕ್ದಂಗೆ ಆಯಿತು. ಆಮೇಲೆ ಇದ್ದಿದ್ದ ಆಪ್ಷನ್ಸಲ್ಲಿ ಕಾಮರ್ಸ್ ತೊಗೋಬೇಕು ಅಂತ ಹೇಳಿದ್ರೆ, ಕಾಮರ್ಸಲ್ಲಿ MBA ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ವೆರಿ ನೈಸ್ ಲೈಫ್ ಯು ಹ್ಯಾವ್, ಯು ಕ್ಯಾನ್ ಗೆಟ್ ಇನ್ ಟು ಲಾಟ್ ಆಫ್ ಹೈ ಪೊಸಿಷನ್ ಆ್ಯಂಡ್ ಹೈ ಪೇಯಿಂಗ್ ಜಾಬ್ಸ್ ಅಂತ ಹೇಳಿ ಸೀನಿಯರ್ಸು ಮತ್ತು ಕಸಿನ್ಸು ರಿಲೇಟಿವ್ಸ್ ಎಲ್ಲ ಹೇಳಿದಾಗ ಅರ್ಥ ಆಯಿತು. ಆಮೇಲೆ ಕಾಲೇಜಿಗೆ ಬಂದಮೇಲೆ 1ನೇ ಕ್ಲಾಸು ಇದೇ ಥರ ಒಂದು ದೊಡ್ಡ ಕ್ಲಾಸ್ ರೂಮಲ್ಲಿ 300 ಜನ ಮಕ್ಕಳಿದ್ದಾರೆ, ನಾನು ಒಬ್ಬ. ನಮ್ಮ ಲೆಕ್ಚರರ್ ಸ್ಟಾರ್ಟ್ ಮಾಡಿದ್ರು, ನೀನೇನು ಆಗ್ತೀಯಾ ಅಂತ ಎಲ್ಲರೂ ಕೇಳಿದ್ರು. ಒಂದು 290 ಜನನ ಕೇಳಿ ನನ್ನನ್ನು ಕೇಳೋಷ್ಟೊತ್ತಿಗೆ ಆ 300 ಜನದಲ್ಲಿ ಒಂದು 80% ಆಫ್ ದ ಪೀಪಲ್ ಹೇಳಿದ್ರು MBA ಮಾಡಬೇಕು ಅಂತೇಳಿ. ಅಲ್ಲಿ ಗೊತ್ತಾಯಿತು ನಾನು MBA ಮಾಡಿದ್ರೆ ಈ ಕುರಿ ಮಂದಿಲಿ ನಾನು ಒಬ್ಬ ಕುರಿ ಆಗ್ತೀನಿ ಅಂತ ಹೇಳಿ. ಆಮೇಲೆ ಈ ಕುರಿ ಮಂದಿಲಿ ಕುರಿ ಆಗಬಾರ್ದು ಅಂತೇಳಿ MBAನಲ್ಲಿ ಇಫ್ ಯು ಡೂ ಇಟ್ ಫ್ರಮ್ IIM ಆರ್ FMS ತುಂಬ ದೊಡ್ಡ ಇನ್ಸ್ಟಿಟ್ಯೂಟಲ್ಲಿ ಮಾಡಿದ್ರೆ
ಯು ವಿಲ್ ನಾಟ್ ಬಿ ಒನ್ ಅಮಾಂಗ್ ದ ಹರ್ಡ್ ಅಂತ ಅನ್ನಿಸ್ತು. ಬಟ್ IIM ಅಲ್ಲಿ MBA ಮಾಡೋದಕ್ಕೆ 40 ಲಕ್ಷ 50 ಲಕ್ಷ ಖರ್ಚಾಗುತ್ತೆ ಅಂದಾಗ ಇನ್ನೊಂದು ಗುಂಪಿಗೆ ಸೇರಿದ ಪದ ತೆಗೆದು ಹಾಕ್ದಂಗೆ ಆಯಿತು. ಓಕೆ. ಅಷ್ಟೊತ್ತಿಗೆ ನಮಗೂ ಗೊತ್ತಾಗಿತ್ತು ನಮ್ಮ ಕೈಯಲ್ಲಿ ಎಷ್ಟು ಆಪ್ಷನ್ಸ್ ಇದೆ ಅಂತ, ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಥರ. ಅಲ್ಲಿರೋ ಆಪ್ಷನ್ಸಲ್ಲಿ ಹಣ ಕಡಿಮೆ ಖರ್ಚಾಗಬೇಕು, ಕಷ್ಟ ಜಾಸ್ತಿ ಪಡಬೇಕು, ಅಪ್ಪ ಅಮ್ಮ ತುಂಬ ದುಡ್ಡು ಸೇವ್ ಮಾಡಿಲ್ಲ ಅಂತ ಹೇಳಿದಾಗ ನಮ್ಮ ಪರಿಶ್ರಮದಿಂದ ಆಗೋ ಒಂದೇ ಒಂದು ಕೋರ್ಸು, ಸೊಸೈಟಿಲಿ ತುಂಬ ಒಳ್ಳೆ ರೆಸ್ಪೆಕ್ಟ್ ಸಿಗುವಂಥ ಕೋರ್ಸು ಅಂದರೆ ಚಾರ್ಟರ್ಡ್ ಅಕೌಂಟೆನ್ಸಿ ಆಯಿತು. ಸೊ ಅಲ್ಲಿಗೆ ಈ ಆಪ್ಷನ್ಸಲ್ಲಿ ಎಲ್ಲ ಆಪ್ಷನ್ ತೆಗೆದಾದ್ಮೇಲೆ ಕೊನೆಗೆ ಉಳಿದಿದ್ದು ಒಂದೇ CA. ಸೂಪರ್ ಸರ್. ಅಂದರೆ ನೀವು ಎಷ್ಟು ಚೆನ್ನಾಗಿ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರಿ ಅಂತ ಹೇಳಿದ್ರೆ, ಐ ಥಿಂಕ್ ನೀವು ಇದನ್ನು ಹೇಳುವಾಗ ನಿಮ್ಮ ಗ್ರೋತ್ ಅಂದರೆ ಫಿಸಿಕಲ್ ಆ್ಯಂಡ್ ನಿಮ್ಮ ಮೆಂಟಲ್ ಗ್ರೋತ್ ಜೊತೆಗೆ ನೀವು ತೊಗೊಳ್ಳೋ ಆಪ್ಷನ್ಸ್ ಹೇಗೆ ಕಡಿಮೆ ಆಗ್ತಾ ಹೋಗುತ್ತೆ, ಸ್ಪೆಸಿಫೈಡ್ ಎಷ್ಟು ಲಿಮಿಟೆಡ್ ಆಗ್ತಾ ಹೋಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಆ್ಯಂಡ್ ಎಲ್ಲರಿಗೂ ಗೊತ್ತಿರೋದೆ ಸರ್, ವೆರಿ ಫ್ಯೂ ಆಫ್ ದೆಮ್ CAನ ಬೇಗ ಕ್ಲಿಯರ್ ಮಾಡ್ತಾರೆ. ಇನ್ನು ಸ್ವಲ್ಪ ಜನ ತೊಗೊಂಡೊಂದು 5-6 ವರ್ಷ ದಿಲ್ ಟೇಕ್ ಲಾಂಗರ್ ಟೈಮ್, ಆ್ಯಂಡ್ ಅದರಲ್ಲಿ ತುಂಬ ಜನ ಮಧ್ಯಕ್ಕೆ ನಿಲ್ಲಿಸೋರ್ನು ನೋಡಿದ್ದೀವಿ ನಾವು ಇಷ್ಟು ವರ್ಷಗಳಲ್ಲಿ. ಸೊ ನೀವು ಆ ಥರ ಚಾಲೆಂಜಸ್ ಏನೇನು ಫೇಸ್ ಮಾಡಿದ್ದೀರಾ ಸರ್ CA ಓದಬೇಕಾರೆ ಅಥವಾ CA ಆಗುವಾಗ? CA ಆಗೋಕ್ಕೆ ಕೆಲವು ಆಟ್ರಿಬ್ಯೂಟ್ಸ್ ಅಥವಾ ಕ್ವಾಲಿಟೀಸ್ ಬೇಕು ಅಂತ ಹೇಳ್ತಾರಲ್ಲ, ಆ ಕ್ವಾಲಿಟೀಸಲ್ಲಿ ದುಡ್ಡು ಕಡಿಮೆ ಖರ್ಚಾಗುತ್ತೆ, ಶ್ರಮ ಪಟ್ಟರೆ ಪಾಸ್ ಆಗುತ್ತೆ ಅನ್ನೋದೊಂದು ಬಿಟ್ಟರೆ ಬೇರೆ ಕ್ವಾಲಿಟೀಸ್ ವಾಟ್ ಈಸ್ ರಿಕ್ವೈರ್ಡ್ ಟು ಬಿಕಮ್ ಎ ಚಾರ್ಟರ್ಡ್ ಅಕೌಂಟೆಂಟ್ ನನ್ನಲ್ಲಿ ಇರಲಿಲ್ಲ. ಓಕೆ. ಯು ನೀಡ್ ಟು ಬಿ ರಿಯಲಿ ಗುಡ್ ಅಟ್ ನಂಬರ್ ಗೇಮ್, ವಿಚ್ ಐ ವಾಸ್ ನಾಟ್ ಗುಡ್ ಅಟ್. ಆ್ಯಂಡ್ CA is a little controversial word, but I'll still use it. It is not a creative course. ಇಲ್ಲಿ ಕ್ರಿಯೇಟಿವಿಟಿಗೆ ಪ್ಲೇಸ್ ಇಲ್ಲ. ಡ್ಯೂರಿಂಗ್ ದ ಕೋರ್ಸ್ ಯು ಹ್ಯಾವ್ ಟು ಬಿ ವೆರಿ ಲೆಸ್ ಕ್ರಿಯೇಟಿವ್, ವೆರಿ ಮೋರ್ ಫೋಕಸ್ಡ್, ಆ್ಯಂಡ್ ಅಟೆನ್ಷನ್ ಡಿಫಿಷಿಯನ್ಸಿ ಇದ್ದರೆ, ಪೇಷನ್ಸ್ ಇಲ್ಲ ಅಂತ ಹೇಳಿದ್ರೆ ತಡ್ಕೊಳಕ್ಕಾಗೋದಿಲ್ಲ. ಸೊ ಇಟ್ಸ್ ಎ ಟೆಸ್ಟ್ ಮ್ಯಾಚ್. ಇದು T20 ಮ್ಯಾಚ್ ಥರ ಒಂದಿನದಲ್ಲಿ ಮುಗಿಯೋದಿಲ್ಲ. ಯು ಪುಟ್ ಇನ್ ಎಫರ್ಟ್ಸ್ ಟುಡೇ, ಯು ಗೆಟ್ ರಿಸಲ್ಟ್ಸ್ ಸೋ ಲೇಟರ್, ಆ್ಯಂಡ್ ದಟ್ ಮೈಟ್ ನಾಟ್ ಮ್ಯಾಚ್ ವಿತ್ ಎಕ್ಸ್ಪೆಕ್ಟೇಷನ್ಸ್ ವಾಟ್ ಯು ಸೆಟ್ ಫಾರ್ ಯುವರ್ ಸೆಲ್ಫ್. ಸೊ ಈ ಪೇಷಂಟ್ ಗೇಮಲ್ಲಿ ಬೇಕಾಗಿರೋಷ್ಟು ಪೇಷನ್ಸು ನನ್ನಲ್ಲಿ ಇರಲಿಲ್ಲ. ಬಟ್ ದಟ್ ಪೇಷನ್ಸ್ ವಾಸ್ ವೆರಿ ಮಚ್ ರಿಕ್ವೈರ್ಡ್ ಟು ಬಿ ಸಕ್ಸಸ್ಫುಲ್ ಪೋಸ್ಟ್ ಕ್ವಾಲಿಫಿಕೇಶನ್ ಆಲ್ಸೋ. ಓಕೆ. ದಿಸ್ ಈಸ್ ಒನ್ ಬಿಗ್ ಥಿಂಗ್ ದಟ್ ಐ ಗಾಟ್ ಫ್ರಮ್ ದ ಕೋರ್ಸ್. ಈ CA ಕೋರ್ಸ್ ನನ್ನಲ್ಲಿ ಇಲ್ಲದೇ ಇರೋ ಪೇಷನ್ಸ್ನ ತುಂಬ ಚೆನ್ನಾಗಿ ಕಲಿಸಿದೆ. ಆ್ಯಂಡ್ ಎಲ್ಲಿ ನಾವು ಎಷ್ಟೇ ಪರಿಶ್ರಮ ಹಾಕಿದ್ರೂ ಸಾಕಾಗೋದಿಲ್ಲ, ಇನ್ನೂ ಜಾಸ್ತಿ ಹಾಕೋಕ್ಕೆ ಸ್ಕೋಪ್ ಇದೆ ಅಂತ ತೋರಿಸೋದು ಇದೊಂದೇ ಕೋರ್ಸಲ್ಲಿ. ದಿಸ್ ಈಸ್ ಎ ಪ್ರೊಫೆಷನಲ್ ಕೋರ್ಸ್ ಬಟ್ ನಾಟ್ ಎ ಕಾಂಪಿಟೇಟಿವ್ ಕೋರ್ಸ್. ಬೇರೆ ಯಾವುದಾದ್ರೂ ಕೋರ್ಸ್ ತೊಗೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ರ್ಯಾಂಕ್ 1, ರ್ಯಾಂಕ್ 2, ರ್ಯಾಂಕ್ 3 ಅಂತ ಹಾಕಿ ರ್ಯಾಂಕ್ ಹಾಕೊಂಡ್ಬರ್ತಾರೆ, ಫಸ್ಟ್ 200 ಜನಕ್ಕೆ ಸೀಟ್ ಸಿಗುತ್ತೆ ಅಂತ ಬರುತ್ತೆ. ಇದರಲ್ಲಿ 51 ಮಾರ್ಕ್ಸ್ ತೆಗೆದ್ರೆ ನಾನು ಪಾಸು, 51 ಮಾರ್ಕ್ಸ್ ತೆಗೆದ್ರೆ ನೀನು ಪಾಸು. ಬಟ್ 100ಕ್ಕೆ 15 ಜನ ಮಾತ್ರ ಪಾಸ್ ಆಗ್ತಾರೆ, ಒಂದೊಂದ್ಸರಿ 100ಕ್ಕೆ ಬರೀ 5 ಜನ ಪಾಸ್ ಆಗ್ತಾರೆ ಅಂತ ಹೇಳಿದ್ರೆ, ಅಲ್ಲಿ 51 ತೆಗಿಯೋಕ್ಕೆ ನನಗೆಷ್ಟು ಚಾನ್ಸ್ ಇದೆಯೋ ನಿನಗೂ ಅಷ್ಟೇ ಚಾನ್ಸ್ ಇದೆ. ಕರೆಕ್ಟ್. ಹೌದು. ಹಾಂ, ನಾವು 100 ಮಾರ್ಕ್ಸಿಗೆ ಬರೆದಾಗ ನಾವು ಈ ಸತಿ ಹಾಕಿದ ಎಫರ್ಟ್ ಕಡಿಮೆ ಆದರೆ ನೆಕ್ಸ್ಟ್ ಟೈಮ್ ಮತ್ತೇನು ಸ್ವಲ್ಪ ಪ್ರಿಪೇರ್ ಆಗಿ ಬಂದರೆ ನೆಕ್ಸ್ಟ್ ಸತಿ ಖಂಡಿತ 51 ತೆಗಿಬೋದು, ಎಲ್ಲರೂ ಪಾಸ್ ಆಗ್ಬೋದು ಅನ್ನೋದು ಈ ಕೋರ್ಸಲ್ಲಿ ಒಂದು ಇರೋ ಕ್ರಕ್ಸ್ ಅಂತ ಹೇಳ್ಬೋದು. ಸೂಪರ್ ಸರ್. ಆ್ಯಂಡ್ ನಿಮ್ಮ ಹತ್ರ ಮಾತಾಡುವಾಗ ನನಗೆ ಅನಿಸಿದ್ದೇನು ಅಂತ ಹೇಳಿದ್ರೆ, ಅಂದರೆ ಇಲ್ಲಿವರೆಗೂ ನಡೆದಿರೋ ಕಾನ್ವರ್ಸೇಷನ್ಸಲ್ಲಿ, ಸೊ ನಿಮಗೆ ಇಟ್ ವಾಸ್ ನಾಟ್ ಈಸಿ ಫಾರ್ ಯು ಟು ಬಿಕಮ್ ಅ CA, ಆ್ಯಂಡ್ ಎವ್ರಿ ಸ್ಟೇಜ್ ಆಫ್ ಲೈಫಲ್ಲೂ ನೀವು ನಿಮ್ಮದೇ ಆದಂಥ ಚಾಲೆಂಜಸ್ನ ಫೇಸ್ ಮಾಡಿದ್ದೀರ. ಸೊ ಅದರಿಂದ ಏನಾದ್ರು ಇಂಪ್ಯಾಕ್ಟ್ ಆಯಿತಾ ಸರ್, ನಾನು CA ಮಾಡಲೇಬೇಕು, ಇದರಿಂದ ನನಗೆ ಒಳ್ಳೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಸಿಗುತ್ತೆ ಅನ್ನೋದೇನಾದ್ರು ಇಂಪ್ಯಾಕ್ಟ್ ಆಯಿತಾ ಸರ್ ನಿಮಗೆ? ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನೋದು ಫಾರ್ ದ ಕೈಂಡ್ ಆಫ್ ಅಪ್ಬ್ರಿಂಗಿಂಗ್ ದಟ್ ವಿ ಹ್ಯಾಡ್, 20,000 30,000 ತಿಂಗಳಿಗೆ ಬಂದರೆ ಜೀವನ ತುಂಬ ಚೆನ್ನಾಗಾಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಎವ್ರಿ ಒನ್ ಅರೌಂಡ್. ಯಾರು ಜೊತೆಲಿರೋರು ನೀನು ತುಂಬ ಕಷ್ಟಪಡಬೇಕು, ಲಕ್ಷ ದುಡಿಬೇಕು, ಕೋಟಿ ದುಡಿಬೇಕು ಅಂತ ದೊಡ್ಡ ಆಸೆ ನೋಡ್ತಾ ಇರಲಿಲ್ಲ. ಆ ಬೆಳೆದಿದ್ದ ಚೌಕಟ್ಟು ಹಾಗೆ ಇತ್ತು, ಬೆಳಿಬೇಕಾದ್ರೆ ಯೋಚನೆನೂ ಹಾಗೆ ಇತ್ತು. ಅಷ್ಟಕ್ಕೆ ಸ್ಯಾಟಿಸ್ಫೈ ಆಗಿ ಇರಬಾರ್ದು ಅನ್ನೋ ಯೋಚನೆ ಇತ್ತಾಗಲೇ ಆ ಗಿಡಕ್ಕೆ ನೀರು ಹಾಕಿ ಹೇಗೆ ಬೆಳೆಸಬೇಕು ಅನ್ನೋದು ಐಡಿಯಾ ಇರಲಿಲ್ಲ. ಓಕೆ. ಬಟ್ ಒಂದು ಖಂಡಿತವಾಗಿ ಏನು ಗೊತ್ತಿತ್ತು ಅಂತ ಹೇಳಿದ್ರೆ, ನಿಮ್ಮ ಕಡೆಯಿಂದ ನೀವು ಹಾರ್ಡ್ ವರ್ಕ್ ಹಾಕಿದಾಗ ಆ ಹಾರ್ಡ್ ವರ್ಕಿಗೆ ರಿಸಲ್ಟ್ ಖಂಡಿತ ಸಿಗುತ್ತೆ. ಆ ರಿಸಲ್ಟ್ ಇಮಿಡಿಯೇಟಾಗಿ ಸಿಗುತ್ತೆ, ಸ್ವಲ್ಪ ಲೇಟಾಗಿ ಸಿಕ್ಕರೆ ಬಡ್ಡಿ ಸಮೇತ ಸಿಗುತ್ತೆ ಅಂತ ಮಾತ್ರ ಗೊತ್ತಿತ್ತು. ದಟ್ ಈಸ್ ದ ಲೀಸ್ಟ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ದಟ್ ಐ ನ್ಯೂ ಅಬೌಟ್ ಇಟ್. ಓಕೆ. ಆ್ಯಂಡ್ ಅಟ್ ಎವ್ರಿ ಆಸ್ಪೆಕ್ಟ್ ಆಫ್ ಲೈಫ್ ವಾಸ್ ನಾಟ್ ವೆರಿ ಸಿಂಪಲ್, ಲೈಫ್ ವಾಸ್ ಚಾಲೆಂಜಿಂಗ್, ಲೈಫ್ ವಾಸ್ ವೆರಿ ಡಿಮ್ಯಾಂಡಿಂಗ್. ಐ ಹ್ಯಾಡ್ ಟು ಡು ಲಾಟ್ ಆಫ್ ಆಡ್ ಜಾಬ್ಸ್ growing up, and those are not directly related to the course what I was doing, but at every aspect that did help. ಈಗ ಸ್ಕೂಲಿಂಗ್ ನೋಡ್ಬೇಕಾದ್ರೆ 8th 9th 10th ಅಥವಾ ಅರೌಂಡ್ ದಟ್ PU ಟೈಮ್ ನ್ಯೂಸ್ ಪೇಪರ್ ಹಾಕಕ್ಕೆ ಹೋಗ್ತಾ ಇದ್ದೆ. ಓಕೆ. ಸೊ ನ್ಯೂಸ್ ಪೇಪರ್ ಹಾಕಕ್ಕೆ ಹೋಗ್ಬೇಕಾದ್ರೆ ನಾವೇನು ಅನ್ಕೊಳ್ತೀವಿ, ಬೆಳಿಗ್ಗೆ ಎದ್ರೆ ಮನೆಗೆ ನ್ಯೂಸ್ ಪೇಪರ್ ಬರುತ್ತೆ ಅಂತೇಳಿ. ಸೊ ಮಳೆ ಬರಲಿ, ಬಿಸಿಲಿರಲಿ, ಅವತ್ತು ರಜೆ ಇರಲಿ, ಒಂದು 5 ರಜೆ ಸಿಗುತ್ತೆ ಹಬ್ಬಕ್ಕೆ. ಆ 5 ದಿನ ರಜೆ ಬಿಟ್ಟರೆ ವರ್ಷದಲ್ಲಿ 360ಕ್ಕಿಂತ ಜಾಸ್ತಿ ದಿನ ಮನೆಗೆ ನ್ಯೂಸ್ ಪೇಪರ್ ಬಂದೇ ಬರಬೇಕು. ಸೊ ಆಸ್ ಎ ನ್ಯೂಸ್ ಪೇಪರ್ ಬಾಯ್ ಯು ಹ್ಯಾವ್ ಎ ರೆಸ್ಪಾನ್ಸಿಬಿಲಿಟಿ ಆಫ್ ವೇಕಿಂಗ್ ಅಪ್ ಎವ್ರಿ ಡೇ ಆ್ಯಂಡ್ ensuring that newspaper is delivered at the place. So after you become a chartered accountant or now as a teacher, it is little demanding. You need to show up every single day. ಜ್ವರ ಇರಲಿ, ಕೆಮ್ಮಿರಲಿ, ನೆಗಡಿ ಇರಲಿ, ಅದು ಹಬ್ಬ ಆಗಿರಲಿ, ಭಾನುವಾರ ಆಗಿರಲಿ. ಸೊ ಇಟ್ ಈಸ್ ನಾಟ್ ವೆರಿ ಚಾಲೆಂಜಿಂಗ್ ನೋ, ಬಿಕಾಸ್ ಸ್ಕೂಲ್ ಟೈಮಲ್ಲಿ, ಕಾಲೇಜ್ ಟೈಮಲ್ಲಿ ಬೆಳಿಗ್ಗೆ ಎದ್ದು ನ್ಯೂಸ್ ಪೇಪರ್ ಹಾಕಕ್ಕೆ ಹೋಗ್ತಾ ಇದ್ದೆ. ಈಗ ಬೆಳಿಗ್ಗೆ ಎದ್ದು ನ್ಯೂಸ್ ಮತ್ತು ಪೇಪರಲ್ಲಿ ಏನಿದೆ ಅಂತ ಬಿಟ್ಟು ಮಕ್ಕಳಿಗೆ ಹೇಳಕ್ಕೆ ಬರೋದು. ಸೊ ರಿವಾರ್ಡ್ ಈಸ್ ಡಿಫ್ರೆಂಟ್,
ಬಟ್ ದಟ್ ಕಮಿಟ್ಮೆಂಟ್ ಲೆವೆಲ್ ವಾಸ್ ಥಾಟ್ ಟು ಯು ವೆನ್ ಯು ಆರ್ ಎ ನ್ಯೂಸ್ ಪೇಪರ್ ಬಾಯ್ ಓನ್ಲಿ. ಸೂಪರ್ ಸರ್. ಮತ್ತೆ ಆ ಟೈಮಲ್ಲಿ ಎಫರ್ಟ್, ಈಗ 5 ಗಂಟೆಗೆ ಹೋದ್ರೆ ನ್ಯೂಸ್ ಪೇಪರ್ ನೀವು 8 ಗಂಟೆಗೆ ಹಾಕಿ ನಿಮ್ಮ ಡೈಲಿ ಲೈಫ್ ಸ್ಟಾರ್ಟ್ ಮಾಡ್ಬೋದು. ಅದೇ ನೀವು ನಾಳೆ ಬೆಳಿಗ್ಗೆ 4 ಗಂಟೆಗೆ ನ್ಯೂಸ್ ಪೇಪರ್ ಹಾಕಕ್ಕೆ ಹೋದ್ರೆ ಪ್ಯಾಂಪ್ಲೆಟ್ ಬರುತ್ತೆ, ಆ ಪ್ಯಾಂಪ್ಲೆಟ್ ನ್ಯೂಸ್ ಪೇಪರ್ ಒಳಗೆ ಹಾಕಿದ್ರೆ 100 ನ್ಯೂಸ್ ಪೇಪರ್ಗೆ ಹಾಕಿದ್ರೆ 10 ರೂಪಾಯಿ ಕೊಡ್ತಾರೆ. ಇದು ಅರೌಂಡ್ ಕಾಲೇಜ್ ಟೈಮ್, ಫಸ್ಟ್ PU ಸೆಕೆಂಡ್ PUC ಟೈಮ್. ಸೊ ಈ ನ್ಯೂಸ್ ಪೇಪರ್ ಹಾಕಕ್ಕೆ ಹೋಗ್ಬೇಕಾದ್ರೆ ಏನಾಗುತ್ತೆ, ಬೆಳಿಗ್ಗೆ 4 ಗಂಟೆಗೆ ಹೋದ್ರೆ ಈ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನ್ಯೂಸ್ ಪೇಪರ್ಗೆ ಪ್ಯಾಂಪ್ಲೆಟ್ ಬರುತ್ತೆ. ಪ್ಯಾಂಪ್ಲೆಟ್ ನ್ಯೂಸ್ ಪೇಪರಲ್ಲಿ ಹಾಕಕ್ಕೆ ಯು ಶುಡ್ ಬಿ ಕ್ವಿಕ್ ಆ್ಯಂಡ್ ಯು ಶುಡ್ ಬಿ ಆನ್ ಟೈಮ್. ಬೆಳಿಗ್ಗೆ 4 ಗಂಟೆಗೆ ಹೋಗಬೇಕು, ಮತ್ತೆ ಫಾಸ್ಟಾಗಿ ಹಾಕಬೇಕು. ಈಗ ನಿಮ್ಮ ಬೀಟ್ ಅಂತ ಹೇಳ್ತೀವಿ, ನಿಮ್ಮ ಬೀಟಲ್ಲಿ ನಿಮ್ಮ ಕೌಂಟಲ್ಲಿ ನಿಮಗೆ 1000 ಪೇಪರ್ ಇದೆ ಅಂತ ಹೇಳಿದ್ರೆ ನಿಮ್ಮ ಥರನೇ ಕೆಲಸ ಮಾಡೋ 4 ಜನ ಇದ್ದಾರೆ, ಎಲ್ಲ 1000 ಪ್ಯಾಂಪ್ಲೆಟ್ ಬರುತ್ತೆ. ನೀವು 250 ಪ್ಯಾಂಪ್ಲೆಟ್ ಹಾಕೋಕ್ಕಾದ್ರೆ ಇನ್ನೊಬ್ಬ 750 ಹಾಕ್ಬಿಡ್ತಾನೆ. ಸೊ ನೀವು ಫಾಸ್ಟ್ ಇದ್ದಾಗ ಅವ್ನು 200 ಹಾಕೋಷ್ಟರಲ್ಲಿ ನೀನು 300 ಹಾಕಿದ್ರೆ ನಿನಗೆ ಇನ್ನೂ ಪೇಪರ್ ಜಾಸ್ತಿ ಸಿಗುತ್ತೆ, 10 ರೂಪಾಯಿ ಪಾಕೆಟಿಗೆ ಜಾಸ್ತಿ ಆಗುತ್ತೆ. ಸೊ ಸ್ಪೀಡ್ ಇಸ್ ಎ ಪಾಯಿಂಟ್ ಆ್ಯಂಡ್ ಕಮಿಟ್ಮೆಂಟ್ ಆ್ಯಂಡ್ ಶೋಯಿಂಗ್ ಅಪ್ ಇನ್ ದ ಮಾರ್ನಿಂಗ್ ಇಸ್ ಎ ಪಾಯಿಂಟ್. ಸೊ ಆವಾಗ ಒಂದು ಅರ್ಧ ಅವರ್ ಎಕ್ಸ್ಟ್ರಾ ಹಾಕೋದ್ರಿಂದ 10 ರೂಪಾಯಿ ಜಾಸ್ತಿ ಬರ್ತಾ ಇತ್ತು. ಇವಾಗ 6 ಗಂಟೆ ಕ್ಲಾಸಿಗೆ ಅಥವಾ 7 ಗಂಟೆ ಕ್ಲಾಸಿಗೆ ಒಂದು ಅರ್ಧ ಅವರ್ ಅದಕ್ಕಿಂತ ಮುಂಚೆ ಪ್ರಿಪ್ರೇಷನ್ ಎಕ್ಸ್ಟ್ರಾ ಹಾಕಿದ್ರೆ ಇಟ್ ವಿಲ್ ಶೋ ಅಪ್ ಇನ್ ಯುವರ್ ಕ್ಲಾಸ್, ಇಟ್ ವಿಲ್ ಸ್ಯಾಟಿಸ್ಫೈ 4 more ಸ್ಟೂಡೆಂಟ್ಸ್, ಇಟ್ ಮೈಟ್ ಇನ್ಕ್ರೀಸ್ ಯುವರ್ ಸೇಲ್ಸ್ ಆ್ಯಂಡ್ ರೆವೆನ್ಯೂ ಆಲ್ಸೋ ಅಟ್ ಒನ್ ಪಾಯಿಂಟ್. ಬಟ್ ಎಲ್ಲೇ ನಾವು ಅರ್ಧ ಗಂಟೆ ಎಕ್ಸ್ಟ್ರಾ ಎಫರ್ಟ್ ಹಾಕ್ತೀವಿ ಅದಕ್ಕೆ ಒಂದು ಟೈಮಲ್ಲಿ 10 ರೂಪಾಯಿ ಬೆನಿಫಿಟ್ ಸಿಗ್ಬೋದು, ಇನ್ನೊಂದು ಟೈಮಲ್ಲಿ 1000 ರೂಪಾಯಿ ಬೆನಿಫಿಟ್ ಸಿಗ್ಬೋದು, ಇನ್ನೊಂದು ಟೈಮಲ್ಲಿ ಲಕ್ಷನೇ ಸಿಗ್ಬೋದು. ಬಟ್ ನಾವು ಹಾಕಿರೋ ಶ್ರಮಕ್ಕೆ ಅದೇ ನಾನು ಹೇಳ್ದಂಗೆ ಖಂಡಿತ ರಿಸಲ್ಟ್ ಸಿಗುತ್ತೆ. ಲೇಟ್ ಆದರೆ ವಿತ್ ಇಂಟ್ರೆಸ್ಟ್ ಸಿಗುತ್ತೆ, ಬಡ್ಡಿ ಸಮೇತ ಬರುತ್ತೆ. ಸರ್, ನೀವು ಹೇಳ್ತಾ ಇದ್ರಿ ನಿಮ್ಮ ಲೈಫಲ್ಲಿ ನೀವು ತುಂಬ ಚಾಲೆಂಜಸ್ನ ಫೇಸ್ ಮಾಡಿದ್ದೀರಾ, ಅಂದರೆ ಹಾರ್ಡ್ಶಿಪ್ಸ್ನ ನೋಡಿದ್ದೀರಾ. ಸೊ ಇದೆಲ್ಲ ನಡೀತಿರ್ಬೇಕಾದ್ರೆ ನೀವು ನಿಮ್ಮ CA ಎಕ್ಸಾಮ್ಸ್ಗೆ ಅಥವಾ ನಿಮ್ಮ ಪ್ರಿಪ್ರೇಷನ್ಸ್ ಅಂತ ಬಂದಾಗ ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ ಸರ್ ಇದರೆಲ್ಲದರ ನಡುವೆ? ನಾನು ಐ ಪುಟ್ ಇನ್ ಎಫರ್ಟ್, ಬಟ್ ಐ ವುಡ್ ಆಲ್ಸೋ ಲೈಕ್ ಟು ಕಾಲ್ ಮೈ ಸೆಲ್ಫ್ ವೆರಿ ಲೆಸ್ ಫೋಕಸ್. ನನಗೆ ಫೋಕಸ್ ಸ್ವಲ್ಪ ಕಡಿಮೆ, ನನಗೆ ಬೋರಿಂಗ್ ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ. ಇನ್ನೊಂದು ರೀತಿ ಹೇಳಬೇಕು ಅಂತ ಹೇಳಿದ್ರೆ, ಯಾವುದೊಂದು ವಿಷಯ ನಾವಿಬ್ರು ಮಾಡ್ಬೇಕಾದ್ರೆ ನಿನಗೆ ಬೇಗ ಬೋರ್ ಆಗಲ್ಲ, ನನಗೆ ತುಂಬಾ ಬೇಗ ಬೋರ್ ಆಗುತ್ತೆ. ಈ ಅಟೆನ್ಷನ್ ಡಿಫಿಷಿಯನ್ಸಿ ಅಂತಾರಲ್ಲ, ಅದು ತುಂಬಾ ಜಾಸ್ತಿ. ಒಂದು ಜಾಗದಲ್ಲಿ ಕೂತ್ಕೊಂಡು ಒಂದೇ ಕೆಲಸ ಮತ್ತೆ ಮತ್ತೆ ಮಾಡೋಕ್ಕಾಗಲ್ಲ. ಬಟ್ ಈ ಕೋರ್ಸಿಗೆ ಬೇಕಾಗಿರೋದೇ ಅದು. ಓಕೆ. ಆ್ಯಂಡ್ ಫಾರ್ ಮೈ ಫನ್ ಆಸ್ ವೆಲ್ ಆಸ್ ಟು ಅರ್ನ್ ಎನಫ್ ಮನಿ ದಟ್ ಐ ವುಡ್ ನೀಡ್ ಟು ಲಿವ್ ಮೈ ಲೈಫ್ ಆ್ಯಂಡ್ ದೆನ್ ಸಪೋರ್ಟ್ ದ ಫ್ಯಾಮಿಲಿ ಥ್ರೂ ಔಟ್, ನಾನು ಟೀಚಿಂಗ್ ಆಪ್ಟ್ ಮಾಡಿಕೊಂಡೆ. ದಟ್ ವಾಸ್ ಒನ್ ಆಫ್ ಮೈ ಫಸ್ಟ್ ಕೆರಿಯರ್ ಆಪ್ಷನ್ಸ್ ಆಲ್ಸೋ. ಸ್ಕೂಲ್ ಟೈಮಲ್ಲಿ ಡಿಸೈಡ್ ಮಾಡಿದೆ ನಾನು, ಐ ವಾಂಟೆಡ್ ಟು ಗೆಟ್ ಇನ್ ಟು ಪಬ್ಲಿಕ್ ಸ್ಪೀಕಿಂಗ್ ಆ್ಯಂಡ್ ಟೀಚಿಂಗ್ ಅಂತ ಹೇಳಿ. ಸೊ ಈ ಟೀಚಿಂಗ್ ಜಾಬಿಗೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಾದ್ರೆ ನಾವು ಟೀಚ್ ಮಾಡ್ತಾ ಇರೋ ಮಕ್ಕಳು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರ್ತಾರೆ. ಅಟ್ ಒನ್ ಪಾಯಿಂಟ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಹೇಗೆ ಬರುತ್ತೆ ಅಂದರೆ, ಅವರಿಗೆ ರಜೆ ಕೊಟ್ಟು ನಾನು ಎಕ್ಸಾಮಿಗೆ ಓದಬೇಕಾ, ಇಲ್ಲ ನನ್ನ ರಜೆ ಸ್ಯಾಕ್ರಿಫೈಸ್ ಮಾಡಿ ಅವ್ರಿಗೆ ಪಾಠ ಮಾಡಬೇಕಾ ಅಂತ ಪಾಯಿಂಟ್ ಬರುತ್ತೆ. ಆವಾಗ ಇದು ಬಿಡೋಕ್ಕಾಗಲ್ಲ, ಅದು ಬಿಡಬಾರ್ದು. ಸೊ ಆ ಸಿಚುವೇಶನಲ್ಲಿ ಒಂದೇ ಸತಿ ಮೇಯಲ್ಲಿ ನನಗೂ ಎಕ್ಸಾಮು, ಮೇಯಲ್ಲಿ ನನ್ನ ಸ್ಟೂಡೆಂಟ್ಗೂ ಎಕ್ಸಾಮ್. ಅವರಿಗೆ ನಾನು ಪಾಠ ಮಾಡ್ತಿರ್ತೇನೆ, ಏಪ್ರಿಲ್ವರೆಗೂ ಅವ್ರಿಗೆ ಕ್ಲಾಸ್ ಇರುತ್ತೆ, ನನ್ನ ಎಕ್ಸಾಮಿಗೆ ನನಗೆ ಓದೋಕ್ಕೆ ಟೈಮ್ ಸಿಗೋದಿಲ್ಲ. ಆ್ಯಂಡ್ ರಜೆ ತೊಗೋಬೋದು, ಬಟ್ ಆ ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ಹಣದ ಅವಶ್ಯಕತೆ ಹೇಗಿತ್ತು ಅಂತ ಹೇಳಿದ್ರೆ, ನನಗೆ ಇಲ್ಲ ನಾನು ಏಪ್ರಿಲ್ ಮತ್ತು ಮಾರ್ಚ್ ತಿಂಗಳಲ್ಲಿ ನಾನು ಕೆಲಸ ಮಾಡೋದಿಲ್ಲ, ಮೇ ಎಕ್ಸಾಮಿಗೆ ಓದ್ತೀನಿ ಅಂತ ಹೇಳೋಷ್ಟು ಧೈರ್ಯ ನನ್ನಲ್ಲಿ ಇರಲಿಲ್ಲ. ಮೈ ಲೈಫ್ ವಾಸ್ ಆಲ್ಸೋ ಡಿಪೆಂಡೆಂಟ್ ಆನ್ ದಟ್ ಮನಿ ದಟ್ ಐ ವಾಸ್ ಅರ್ನಿಂಗ್ ಆ ಪಾಯಿಂಟಲ್ಲಿ. ಸೊ ಆ ಧೈರ್ಯ ಇರಲಿಲ್ಲ, ಮತ್ತು ಧೈರ್ಯ ನಾನು ಮಾಡಲೂ ಇಲ್ಲ. ಸೊ ಏಪ್ರಿಲ್ವರೆಗೂ ಪಾಠ ಮಾಡಿ ಮಕ್ಕಳಿಗೆ ಕೊನೆ ಒಂದು ವಾರ 10 ದಿನ ಓದ್ಬಿಟ್ಟು ಎಕ್ಸಾಮ್ ಬರೆದಾಗ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ದಿಸ್ ಕೋರ್ಸ್ ಇಸ್ ಡಿಸೈನ್ಡ್ ಇನ್ ಸಚ್ ಎ ವೇ ದಟ್ ವಾರ 10 ದಿನದಲ್ಲಿ ಓದ್ಬಿಟ್ಟು ಎಕ್ಸಾಮ್ ಯಾರಾದರೂ ಪಾಸ್ ಆಗ್ತಾರೆ ಅಂತ ಹೇಳಿದ್ರೆ 15% ಇರ್ತಿರಲಿಲ್ಲ ಪಾಸ್ ಪರ್ಸೆಂಟೇಜು, ತುಂಬ ಜನ ಪಾಸ್ ಆಗೋರು. ಕರೆಕ್ಟ್. ಸೊ ನನಗೂ ಒಂದು ಕಡೆ ಗೊತ್ತಿತ್ತು, ನಾನು ಬುದ್ಧಿವಂತ ಆ ಲೆವೆಲಿಗೆ ಬುದ್ಧಿವಂತ ಏನಲ್ಲ, ನಾನು ಸುಮ್ಮನೆ ಹಾಗೆ 15 ದಿನ ಓದಿ ಬರೆದ್ರೆ ಎಕ್ಸಾಮ್ ಪಾಸ್ ಆಗಲ್ಲ ಅಂಥೇಳಿ. ಹಾಗಂತೇಳ್ಬಿಟ್ಟು ಕ್ಲಾಸ್ ತೊಗೊಳ್ಳೋದಿಲ್ಲ ಅಂತ ಹೇಳೋಕ್ಕಾಗಲ್ಲ, ಹಾಗಂತೇಳ್ಬಿಟ್ಟು ಎಕ್ಸಾಮ್ ಬಿಡೋಕ್ಕಾಗೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ನಾನು ತುಂಬ ಟೈಮ್ ತೊಗೊಂಡೆ. ಐ ಗೇವ್ ಅಟೆಂಪ್ಟ್ಸ್ ಆ್ಯಂಡ್ ನನ್ ಆಫ್ ಮೈ ಅಟೆಂಪ್ಟ್ಸ್ ವರ್ ಹೋಲ್ ಹಾರ್ಟೆಡ್ ಅಟೆಂಪ್ಟ್ಸ್ ವೇರ್ ಐ ಗೇವ್ ಮೈ ಬೆಸ್ಟ್ ಆ್ಯಂಡ್ ಐ ಫೇಲ್ಡ್ ಅಂತ ಇಲ್ಲ. ಐ ಕುಡ್ ನೆವರ್ ಗಿವ್ ಮೈ ಬೆಸ್ಟ್, ಬಟ್ ಐ ಡಿಡ್ ವಾಟ್ ವಾಸ್ ಬೆಸ್ಟ್ ಪಾಸಿಬಲ್ ಇನ್ ದಟ್ ಮೂಮೆಂಟ್ ಆ್ಯಂಡ್ ದೆನ್ ಗಿವ್ ಮೈ ಎಕ್ಸಾಮ್ಸ್. ಅಲ್ಲಿ ಐ ಡಿಡ್ ನಾಟ್ ಗಿವ್ ಅಪ್ ಅಟ್ ಎನಿ ಪಾಯಿಂಟ್. ಐ ಫೇಲ್ಡ್. ತುಂಬ ವಿಷಯ ಏನಾಯಿತು ಅಂತ ಹೇಳಿದ್ರೆ, ಅವತ್ತು ಕ್ಲಾಸ್ ತೊಗೊಳ್ತಾ ಇದ್ದೀನಿ, ಎಕ್ಸಾಮ್ ಆಲ್ರೆಡಿ ಬರ್ದೀನಿ, ರಿಸಲ್ಟ್ ಇನ್ನೇನು ಬರಬೇಕು. ಕ್ಲಾಸ್ ಮಧ್ಯದಲ್ಲಿ ಒಂದು 2 ಗಂಟೆಲಿ ಒಂದು ರಿಸಲ್ಟ್ ಬರುತ್ತೆ. ಕ್ಲಾಸಿನ ಮಧ್ಯೆ ಹೋಗಿ 5 ನಿಮಿಷ ನಾನೊಂದು ಬ್ರೇಕ್ ಥರ ಹೋಗಿ ರಿಸಲ್ಟ್ ನೋಡಿ ಫೇಲ್ ಅಂತಲೇ ಕಾಣಿಸುತ್ತೆ ನನಗೆ. ರಿಟರ್ನ್ ಮತ್ತೆ ಕ್ಲಾಸಿಗೆ ಬಂದು ಅದೇ ರೀತಿ ನಗ್ನಕೊಂಡು ಪಾಠ ಮಾಡಬೇಕಾಗತ್ತೆ. ಯಾಕೆಂದರೆ 80 ಜನ 100 ಜನ ನಿಮ್ಮನ್ನು ನೋಡ್ಕೊಂಡು ನಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಹತ್ರ ಸರಿ ಹೋಗೋದಿಲ್ಲ. ಕರೆಕ್ಟ್. ಸೊ ಹಾಗೆ ನಗ್ತಾ ಪಾಠ ಮಾಡಬೇಕು, ಮತ್ತೆ ಓದಬೇಕು, ಮತ್ತೆ ಬರೀಬೇಕು. ತುಂಬ ಸತಿ ಫೇಲ್ ಆದೆ, ಬಟ್ ಕಡೆಗೆ ಒಂದು ಸತಿ ಪಾಸ್ ಆದೆ. ಅದೇ ಆ ಪಾಸ್ ಆಗಿದ್ದ ಸತಿ ನಾನು ಇದೇ ಥರ ಓದಿ ಬರೆದಿದ್ದೆ. ತುಂಬ ದಿನ ಏನು ಲೀವ್ ಸಿಕ್ಕಿರಲಿಲ್ಲ, ಹಾಗಂತ ಹೇಳ್ಬಿಟ್ಟು ಕ್ಲಾಸಸ್ ಏನು ಸ್ಯಾಕ್ರಿಫೈಸ್ ಮಾಡಿರಲಿಲ್ಲ. ಸೊ ನಾನು ಪಾಸ್ ಆಗಿದ್ದ ಅಟೆಂಪ್ಟಲ್ಲಿ ಅದಕ್ಕಿಂತ ಮುಂಚೆ 15 ದಿನ ಓದಿದ್ದಕ್ಕೆ ಪಾಸ್ ಆಗಲಿಲ್ಲ. ಅದಕ್ಕಿಂತ ಮುಂಚೆ 4-5 ಸತಿ ಫೇಲ್ ಆದಾಗ 15 ದಿನ ಓದಿದ್ದೆಲ್ಲ ಸೇರಿಸಿ ವಿತ್ ಇಂಟ್ರೆಸ್ಟ್ ಆ ಅಟೆಂಪ್ಟಲ್ಲಿ ರಿಸಲ್ಟ್ ಬಂತು ಅಂತ ಹೇಳ್ಬೋದು. ಸೂಪರ್ ಸರ್. ಸೊ ನೀವು ಪಾಠ ಮಾಡುವಾಗ ನೀವು CAಗೆ ಪ್ರಿಪೇರ್ ಆಗ್ತಾ ಇದ್ರಿ. ಸೊ ಆ್ಯಂಡ್ ಈವನ್ ಯು ಟುಕ್ ಮೆನಿ ಅಟೆಂಪ್ಟ್ಸ್ ನೀವು ಹೇಳೋ ಪ್ರಕಾರ. ಖಂಡಿತ. ಸೊ ಇದನ್ನು ತುಂಬ ಜನ ಆ್ಯಕ್ಚುಲಿ ತಲೆಗೆ ಹಾಕೋಬೇಕು ಸರ್. ಎಲ್ಲ 1-2 ಸಲ ಕೊಡ್ತಾರೆ ಆ್ಯಂಡ್ ದೆನ್ ದೇ
ಡ್ರಾಪ್ ಇಟ್, ಇಲ್ಲ ನನ್ನ ಕೈಲಾಗಲ್ಲ ಅಂತ ಹೇಳಿ ಬಿಟ್ಟು ಹೋಗ್ತಾರೆ. ತುಂಬ ಜನ CA ಅಂತಲ್ಲ, ಬೇರೆ ಬೇರೆ ಪ್ರೊಫೆಷ್ನಲ್ ಎಕ್ಸಾಮ್ಸ್ ಆಗಿರ್ಬೋದು, ಪ್ರೊಫೆಷ್ನಲ್ ಕೋರ್ಸಸ್ ಆಗಿರ್ಬೋದು. ಐ ಅಗ್ರಿ, ಅವ್ರದ್ದೇ ಆದಂಥ ಬೇರೆ ರೀಸನ್ ಇರುತ್ತೆ. ಬಟ್ ಅಗೇನ್ ವೈ ನಾಟ್ ಒನ್ ಮೋರ್ ಟೈಮ್ ಅನ್ನೋದು ಅವ್ರ ತಲೆಗೆ ಸ್ವಲ್ಪ ಆವಾಗ ಬರಲ್ಲ. ತುಂಬ ಡಿಮೋಟಿವೇಟ್ ಆಗ್ತಾರೆ ರಿಸಲ್ಟ್ಸ್ ಬಂದಾಗ. ಐ ಥಿಂಕ್ ನೀವು ತುಂಬ ಜನ ನೋಡಿರ್ತೀರಾ ಸರ್. It's a painful story to hear from anybody else. Everyone has pain behind that result. But yeah, you should accept and move on. ಕರೆಕ್ಟ್ ಸರ್. ಸರ್, ಈಗ ಮಲ್ಟಿಪಲ್ ಟೈಮ್ಸ್ ಒಬ್ಬ ವ್ಯಕ್ತಿ ಈಗ CA ಅಟೆಂಪ್ಟ್ಸ್ ತೊಗೋತಾ ಇದ್ದಾರೆ ಅಂದಾಗ ಅವ್ರು ಮತ್ತೆ ತೊಗೊಳಕ್ಕೆ ಅವ್ರಿಗೆ ಏನು ಮೋಟಿವೇಶನ್ ಆಗಿರಬೇಕು ಸರ್? I'll tell the answer in the filmy way which everyone understands. ನೀವೆಲ್ಲ ಈಗ ಮೂವಿ ನೋಡಿರ್ತೀರ. ಹೌದು ಸರ್. Sudeep is just such a gigantic villain and Nani dies and he becomes a housefly. ಈ ನೊಣ ಆಗಿರೋ ನಾನಿ ಅಷ್ಟು ಪವರ್ಫುಲ್, ಅಷ್ಟು ಥಾಟ್ಫುಲ್ ಆಗಿರೋ ಸುದೀಪ್ನ ಫೈಟ್ ಮಾಡೋದಕ್ಕೆ ಸುದೀಪ್ ಡಸಂಟ್ ಕಮ್ ಡೌನ್ ಟು ದ ಸೈಜ್ ಆಫ್ ದ ಹೌಸ್ ಫ್ಲೈ. ನಾನಿ ಗೋಸ್ ಅಪ್ ಟು ದ ಸೈಜ್ ಆಫ್ ಸುದೀಪ್ ಟು ಫೈಟ್ ಹಿಮ್. ಆ್ಯಂಡ್ ಆ ಮೂವಿ ಥ್ರೂ ಔಟ್ ಯು ಸಿ ದ ಎಫರ್ಟ್ಸ್, ಹೌ ಹಿ ಪುಟ್ಸ್ ಇನ್ ದ ಎಫರ್ಟ್ಸ್ ಅಂಡ್ ದೆನ್ ಫೇಲ್ಸ್ ಮಲ್ಟಿಪಲ್ ಟೈಮ್ಸ್ ಬಟ್ ಕಮ್ಸ್ ಬ್ಯಾಕ್. ಆ್ಯಂಡ್ ಫೈನಲ್ ಆಗಿ ಅವ್ನು ಸಾಯಿಸೋದು ದ ಫಸ್ಟ್ ಎಫರ್ಟ್ ದಟ್ ಯು ವುಡ್ ಹ್ಯಾವ್ ಮೇಡ್. ಸೊ ಯು ವುಡ್ ಹ್ಯಾವ್ ಟು ರಿಮೆಂಬರ್ ದಟ್ ದ ಕೋರ್ಸ್ ಈಸ್ ಸೋ ಬಿಗ್ ಆ್ಯಂಡ್ ಯು ಆರ್ ಸೋ ಸ್ಮಾಲ್. ಕೋರ್ಸ್ ಡಸಂಟ್ ಕಮ್ ಡೌನ್ ಟು ಯುವರ್ ಲೆವೆಲ್. You need to go up to the level of the course, because once you qualify, you need to be big. You can't be very small. Wow. Super, sir. Full goosebumps ಬರ್ತದೆ. I think very well said, sir. I think ಯಾರೇ ನೀವು ಹೇಳಿರೋದನ್ನ ಸ್ವಲ್ಪ ತಲೆಗೆ ಹಾಕ್ಕೊಂಡ್ರು ಅಥವಾ ಮನ್ಸಿಗೆ ಹಾಕ್ಕೊಂಡ್ರು ಅಂದರೆ ಐ ಥಿಂಕ್ ಅವ್ರಿಗೆ ಅದಕ್ಕಿಂತ ದೊಡ್ಡ ಮೋಟಿವೇಶನ್ ಏನೊಂದಿರಲ್ಲ ಅನ್ಸುತ್ತೆ ಲೈಫಲ್ಲಿ. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಐ ಥಿಂಕ್ ಎಲ್ಲೋ ಒಂದು ಕಡೆಯಿಂದ ನಿಮ್ಮ ಈ ನೀವು ಕ್ಲಾಸ್ ತೊಗೋಬೇಕಾದ್ರೆ ನಿಮ್ಮ ಈ ಕೆಲವೊಂದು ಕಾನ್ವರ್ಸೇಷನ್ಸ್ ನಿಮ್ಮ ಜೊತೆ ನಡೀತಾ ಇದ್ದಿದ್ದು ಅಥವಾ ನಿಮ್ಮ ಈ ಪಂಚ್ ಲೈನ್ಗಳಿಂದಾನೇ ನಮಗೆ ಕ್ಲಾಸಿನ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದ್ದಿದ್ದು. ಆ್ಯಂಡ್ ಐ ಥಿಂಕ್ ನಮಗೂ ನೆನಪಿದೆ ಸರ್, ನಾನು ನಿಮ್ಮ ಕ್ಲಾಸ್ನ ಒಂದ್ಸಲಿ ಸಂಡೇ ಮಾರ್ನಿಂಗ್ 8 o'clock ಸಂಜೆ 7 ಗಂಟೆ ತನಕ ಕೂತಿದ್ದೀನಿ. ಆ್ಯಂಡ್ ನಮ್ಗೆ ಅವತ್ತು ಇಡೀ ದಿನ ಕೂತ್ಕೊಂಡು ನಿಮ್ಮ ಪಾಠ ಕೇಳಿದ್ರು ನಾವು ಮನೆಗೆ ಹೋಗ್ಬೇಕಾರೆ ಅಯ್ಯೋ ಏನಪ್ಪ ಇದಿಷ್ಟೊತ್ತು ಕ್ಲಾಸ್ ತಗೋತಾರೆ ಅಂತ ಎಲ್ಲೂ ಅನ್ಸಿರ್ಲಿಲ್ಲ. ಬಿಕಾಸ್ ನೀವು ಪಾಠ ಅಲ್ಲದೆ ಈ ಥರ ಕಾನ್ವರ್ಸೇಷನ್ಸ್ ನಿಮ್ಮ ಜೊತೆ ಕ್ಲಾಸಲ್ಲಿ ನಡಿಬೇಕಾದ್ರೆ ಮಕ್ಕಳು ಸ್ಟೂಡೆಂಟ್ಸ್ ಜೊತೆಗೆ ಐ ಥಿಂಕ್ ದಟ್ಸ್ ವೇರ್ ನಿಮ್ಮ ಕ್ಲಾಸಿಗೆ ಬರೋಕ್ಕೆ ನಮಗೆಲ್ಲ ಒಂಥರ ಖುಷಿ ಇರ್ತೈತೆ ಯಾವಾಗಲೂ. ಸೂಪರ್ ಸರ್. ಆ್ಯಂಡ್ ಈಗ ಮತ್ತೆ ಸರ್, ಗೋಯಿಂಗ್ ಬ್ಯಾಕ್ ಟು ಯುವರ್ CA ಕೆರಿಯರ್, CA ಮಾಡಿ ಆದಮೇಲೆ ನೀವು ಟೀಚಿಂಗ್ನ ಅಲಾಂಗ್ ಸೈಡ್ ಮಾಡ್ಕೊಂಡು ಬರ್ತಾ ಇದ್ರಿ. ಸೊ ನಿಮ್ಮನ್ನು ನೀವೆಲ್ಲರೂ ಒಂದು ಕಡೆ ರಿಲೇಟ್ ಮಾಡ್ಕೋಬೇಕು ಅಂತ ಬಂದಾಗ ಸರ್ ನಿಮ್ಮ ಸ್ಟೂಡೆಂಟ್ಸ್ ಜೊತೆಗೆ, ಬಿಕಾಸ್ ನೀವು ಅವ್ರ ಜೊತೆಗೆ ಅಟೆಂಪ್ಟ್ಸ್ ಕೊಡ್ತಾ ಇದ್ರಿ ಅಂತ ಹೇಳಿದ್ದೀರಾ, ಆ್ಯಂಡ್ ನೀವು ಅವ್ರು ಎಲ್ಲೆಲ್ಲಿ ಅವ್ರು ಎಡುತ್ತಾ ಇದ್ರು ಅದನ್ನೆಲ್ಲ ನೀವು ನೋಡ್ತಾ ಇದ್ರಿ. ಇದನ್ನ ನೀವೇನಾದ್ರು ಇನ್ಪುಟ್ಸ್ ತೊಗೋತಾ ಇದ್ರಾ ಸರ್? ಬಿಕಾಸ್ ಪಾಠ ಮಾಡ್ಬೇಕಾದ್ರೆ ನಿಮಗೆ ನೀವು ಮಾಡ್ತಾ ಇರೋ ಸಬ್ಜೆಕ್ಟ್ ನಿಮ್ಮ ತಲೆಯಲ್ಲಿ ಹೇಗೆ ಕೂರ್ತಾ ಇತ್ತು, ಆರ್ ಲೈಕ್ ಅದರಿಂದ ನಿಮ್ಗೆ ಹೇಗೆ ಯೂಸ್ ಆಗ್ತಾ ಇತ್ತು ಸರ್? ದಿಸ್ ಈಸ್ ನಾಟ್ ಜಸ್ಟ್ ವಿತ್ ಮೀ, ದಿಸ್ ಹ್ಯಾಪನ್ಸ್ ವಿತ್ ಲಾಟ್ ಆಫ್ ಪೀಪಲ್ ಹು ಕಮ್ ಟು CA. ಫಸ್ಟ್ ಸ್ಲಾಟಲ್ಲಿ ಪಾಸ್ ಆಗದಿರೋರು ಏನು ಮಾಡ್ತಾರೆ ಅಂದರೆ ಯೂಶುವಲಾಗಿ ಅವರು ಏನೋ ಒಂದು ಎಕ್ಸಿಸ್ಟಿಂಗ್ CA ಫರ್ಮಲ್ಲಿ ಕೆಲಸ ಮಾಡ್ತಿರ್ತಾರೆ, ಇಲ್ಲ ಅವರು ಅವರದೇ ಆದಂಥ ಒಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗು ಮತ್ತು ಸರ್ವಿಸ್ ಟ್ಯಾಕ್ಸ್, ಈಗ ನಮ್ಮ GST ಸರ್ವಿಸಸ್ಸು, ಒಂದಷ್ಟು ಸರ್ವಿಸಸ್ಸು ಒಂದಷ್ಟು ಕೆಲಸ ಮಾಡ್ತಾ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನ್ನ ಕೆಲಸದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ನನಗೆ ಕೆಲಸ ಆದಮೇಲೆ ನಾನು ನನ್ನ ಎಕ್ಸಾಮ್ಗೋಸ್ಕರ ಓದೋದು ಬುಕ್ಸ್ ಜೊತೆಗೆ, ಕ್ಲಾಸಲ್ಲಿ ಮಕ್ಕಳಿಗೆ ಪಾಠ ಮಾಡ್ಬೇಕಾದ್ರೂ ಬುಕ್ಸ್ ಜೊತೆಗೆ. ಸೊ ನನಗೆ ಆ ಬುಕ್ಸು ಬರೆಯೋದು ಮತ್ತು ಕ್ಯಾಲ್ಕುಲೇಟ್ರು ಸಬ್ಜೆಕ್ಟು ಸ್ವಲ್ಪ ಡಿಫ್ರೆಂಟ್ ಇರ್ಬೋದು ಫೈನಲ್ ಲೆವೆಲಿಗೂ ಮತ್ತು ನಾನು ಪಾಠ ಮಾಡ್ತಿದ್ದೆ ಇಂಟರ್ ಮತ್ತು ಫೌಂಡೇಶನ್ ಲೆವೆಲಿಗೂ. ಬಟ್ ಥ್ರೂಔಟ್ ದ ಕನೆಕ್ಟ್ ವಿತ್ ದ ಬುಕ್ಸ್ ವಾಸ್ ವೆರಿ ನೈಸ್ ಆ್ಯಂಡ್ ಮೈ ಫೌಂಡೇಶನ್, ಮೈ ಬೇಸಿಕ್ಸ್ ಬಿಕೇಮ್ ವೆರಿ ಸ್ಟ್ರಾಂಗ್. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ನನಗೆ ತುಂಬ ಇಂಪಾರ್ಟೆಂಟ್ ಟೇಕ್ ಅವೇ ಆ ಪೊಸಿಷನಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಆ 100 ಮುಗ್ಧ ಮನಸ್ಸುಗಳಿಗೆ ನಾನು ಪಾಠ ಮಾಡ್ಬೇಕಾದ್ರೆ ಅವರ ಒಂದು ವೆಲ್ ವಿಶಸ್ ಇತ್ತಲ್ಲ, ಮೇ ಬಿ ದ್ಯಾಟ್ ಗೇವ್ ಮಿ ಎನ್ ಎಡ್ಜ್ ಓವರ್ ಎವ್ರಿಥಿಂಗ್ ಎಲ್ಸ್ ಅಂತ. ತುಂಬ ಟೈರ್ಡ್ ಆಗುತ್ತೆ ಅಟ್ ದ ಎಂಡ್ ಆಫ್ ದ ಡೇ. ಆ ಟೈರ್ಡ್ನೆಸ್ಸು ಎಲ್ಲ ಹೇಗೆ ಹೊಟ್ಟೋಗ್ತಿತ್ತು ಅಂದರೆ, ಆ ಸ್ಯಾಟಿಸ್ಫ್ಯಾಕ್ಷನ್ ಅಟ್ ದ ಎಂಡ್ ಆಫ್ ದ ಡೇ ವೆನ್ ಯು ಸಿ ದಟ್ ಸ್ಮೈಲ್ ಆನ್ ದ ಸ್ಟೂಡೆಂಟ್ಸ್ ಫೇಸ್. ಆ ಮಕ್ಕಳು ಪಾಸ್ ಆದಾಗ ಅವರ ಸಕ್ಸಸ್ಸಲ್ಲಿ ಎಲ್ಲೋ ಒಂದು ಸ್ವಲ್ಪ ಅಳಿಲಿ ಸೇವೆ ನಮ್ಮದು ಇದೆ ಅಂತ ಅನ್ನಿಸಿದಾಗ ಸಿಗೋ ಖುಷಿ ಇದೆ ಅಲ್ವಾ, ಆ ಖುಷಿ ಪಟ್ಟಿರೋ ಪರಿಶ್ರಮ ಎಲ್ಲ ತೆಗೆದು ಬಿಡ್ತಾ ಇತ್ತು. ಆಮೇಲೆ ಮತ್ತೆ ನಮ್ಮ ಎಕ್ಸಾಮ್ಗೆ ನಾವು ಓದೋಕ್ಕೆ ಒಂದು ಹುಮ್ಮಸ್ ಬರ್ತಾ ಇತ್ತು. ಪ್ರತಿ ಸತಿ ಮಕ್ಕಳು ಬಂದು ಕೇಳೋರು, ಸರ್ ಹೇಗಾಯಿತು ನಿಮ್ಮ ಎಕ್ಸಾಮು ಅಂತೀವಿ, ಸರ್ ಯಾವತ್ತು ನಿಮ್ಮ ರಿಸಲ್ಟು ಅಂತ ಕೇಳೋರು, ನಾವು ಅವ್ರಿಗೆ ಕೇಳೋ ರೀತಿ. ಯಾರೋ ನಮ್ಮ ರಿಸಲ್ಟ್ ಬಗ್ಗೆ ಹೇಗೆ ನಾವು ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದಾರೆ ಅನ್ನೋ ಒಂದು ಮೂಮೆಂಟ್ ಇದೆಯಲ್ಲ, ದಟ್ ಕ್ಯಾನ್ ಮೇಕ್ ಯು ವರ್ಕ್ ಮೋರ್ ಹಾರ್ಡರ್ ದ್ಯಾನ್ ವಾಟ್ ಯು ಥಿಂಕ್ ಯು ಕ್ಯಾನ್ ಅಂತ. ಸೂಪರ್ ಸರ್. ಆ್ಯಂಡ್ ಅಗೇನ್ ನಿಮ್ಮಷ್ಟು ಚೆನ್ನಾಗಿ ಇನ್ಸ್ಪೈರ್ ಮಾಡೋರು ನನ್ನ ಈ ಒಂದು 5-6 ಇಯರ್ಸಲ್ಲಿ ತುಂಬ ಜನ ನೋಡಿಲ್ಲ ಸರ್, ತುಂಬ ಕಡಿಮೆ ಜನ ನೋಡಿದ್ದೀನಿ. ಬಟ್ ನಿಮ್ಮದು ಪ್ರತಿಯೊಂದು ಕ್ಲಾಸು ಅಥವಾ ಪ್ರತಿಯೊಂದು ಕಾನ್ವರ್ಸೇಷನ್ ನೀವು ಏನಾದ್ರು ಒಂದು ಟೇಕ್ ಅವೇ ಸಣ್ಣದಾಗಿ ಹೇಳ್ತಾ ಇದ್ರಿ. ನೀವೇನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀರೋ ಅದು ನಿಮ್ಮದೇ ರೀತಿಲಿ ನೀವು ಹೇಳ್ತಾ ಇದ್ರಿ. ಡೈರೆಕ್ಟಾಗಿ ಅಲ್ಲದೆ ಇದ್ರೂ ಪ್ಯಾಂಪರ್ಡ್ ಆಗಿ ನೀವು ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ತಿದ್ರಿ ನಮ್ಗೆ ಅದನ್ನ ಅರ್ಥ ಮಾಡಿಸೋಂಗೆ. ಅದು ಹೇಗೆ ಅಂತ ಹೇಳಿದ್ರೆ, ನಾವು ಹೇಳ್ತೀವಲ್ಲ, ಕುದುರೆನ ನಾವು ನೀರ್ವರೆಗೂ ಕರ್ಕೊಂಡು ಹೋಗ್ಬೋದು, ಬಟ್ ಕುದುರೆಗೆ ನೀರು ಕುಡ್ಸೋಕ್ಕಾಗಲ್ಲ ಅಂತ ಹೇಳ್ತೀವಲ್ಲ.
ಅದಕ್ಕೆ ಕುದುರೆಗೆ ಯಾವತ್ತೇ ನೀವು ನೀರು ಕುಡಿಸ್ಬೇಕು ಅಂತ ಹೇಳಿದ್ರೆ ಕುದುರೆಗೆ ನೀರು ತೋರಿಸ್ಬಿಟ್ಟು ಕುಡಿಯೋಕೆ ಹೇಳ್ಬೇಕಂತೆ. ಅದು ಯಾವಾಗ ನೀರು ಕುಡಿಯೋದಿಲ್ಲ ಆವಾಗ ನಾವು ಹುಲ್ಲಿಗೆ ಉಪ್ಪು ಹಾಕಿದ್ರೆ ಬಾಯಾರಿಕೆ ಆಗಿ ಅದೇ ನೀರು ಕುಡಿಯುತ್ತೆ ಅಂತ ಹೇಳ್ತಾರೆ. ಸೊ ನಾವು ಕುದುರೆನ ನೀರ್ ಹತ್ರ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಅದ್ರ ತಿನ್ನೋ ಹುಲ್ಲಿಗೆ ಉಪ್ಪು ಹಾಕ್ಬೇಕಾಗತ್ತೆ ಅಷ್ಟೇ. ಸೂಪರ್ ಸರ್. ಸರ್, ಈಗ ರೆಗ್ಯುಲರ್ ಆಗಿ ಯಾವುದೇ ಪ್ರೊಫೆಷ್ನಲ್ ಎಕ್ಸಾಮ್ಸ್ ಬರೆಯೋರು ಪಾಸ್ ಪರ್ಸೆಂಟೇಜ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಬೇರೆ ಮಿನಿಮಲ್ ಆಗಿದ್ದಾರೆ ಸರ್. ಪ್ರಾಬಬ್ಲಿ 100ರಲ್ಲಿ ಒಂದು 5 ಜನ ಪಾಸ್ ಆಗ್ತಾರೆ. ಔಟ್ ಆಫ್ 100 ಒಂದು 5 or 6 ಪೀಪಲ್ ಮೈಟ್ ಪಾಸ್. ಸೊ CA ಅಂತ ಬಂದಾಗ್ಲೂ ಅದೇ ಥರದ್ದು ಒಂದು ಕೋರ್ಸ್ ಆಗಿದೆ ಇದು. ಸೊ ಆ ಉಳಿದಿರೋ 95% ಜನಕ್ಕೆ ನೀವು ಏನು ಹೇಳ್ತೀರಾ ಸರ್? ಓಕೆ, ಈಗ 100 ಜನದಲ್ಲಿ 5 ಜನ ಪಾಸ್ ಆಗ್ತಾರೆ ಅಂದರೆ 95 ಜನ ಫೇಲ್ ಆದವರು ನೆಕ್ಸ್ಟ್ ಸತಿ ಇದೇ 95 ಜನ ಬರೆದಾಗ ಹೊಸದಾಗಿ ಬರೆದಿರೋ 100 ಜನದಲ್ಲಿ 5 ಜನ ಪಾಸ್ ಆಗಲ್ಲ. ಕಳೆದ ಬಾರಿ ಫೇಲ್ ಆದವನು ಈ ಸತಿ ಪಾಸ್ ಆಗ್ಬೋದು, ಈ ಸತಿ ಬರೆದವನು ಈ ಸತಿ ಫೇಲ್ ಆಗ್ಬೋದು. ಸೊ ನಾವು ಲಾಸ್ಟ್ ಟೈಮ್ 95 ಇದ್ದೀವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಮತ್ತೆ 95 ಇರ್ತೀವಿ ಅಂತ ಅಲ್ವಲ್ಲ. ಯು ಹ್ಯಾವ್ ಎ ಬೆಟರ್ ಚಾನ್ಸ್ ಆಫ್ ಬೀಯಿಂಗ್ ಇನ್ ದ 5 ದ್ಯಾನ್ ಇನ್ ದ 95. ಆ್ಯಂಡ್ ನಾನು ಹೇಳ್ದಂಗೆ ದಿಸ್ ಈಸ್ ನಾಟ್ ಎ ಕಾಂಪಿಟೇಟಿವ್ ಕೋರ್ಸ್, ದಿಸ್ ಈಸ್ ಎ ಪ್ರೊಫೆಷ್ನಲ್ ಕೋರ್ಸ್. 100ಗೆ 51 ನಾನು ತೆಗೆದ್ರೆ ನಾನು ಪಾಸು, 51 ನೀನು ತೆಗೆದ್ರೆ ನೀನು ಪಾಸು. ನೀನು 55 ತೆಗೆದು ನಾನು 54 ತೆಗೆದೆ ಅಂತ ನೀನು ಪಾಸ್ ನಾನು ಫೇಲ್ ಅಂತ ರ್ಯಾಂಕಿಂಗ್ ಸ್ಕೀಮಲ್ಲಿ ಬರೋದೇ ಇಲ್ಲ. ಸೊ ಇಫ್ ಎವ್ರಿ ಒನ್ ಪುಟ್ಸ್ ಇನ್ ಹಾರ್ಡ್ ವರ್ಕ್, ಎವ್ರಿ ಒನ್ ಡಸ್ ಡೂ ಪಾಸ್ ದ ಎಕ್ಸಾಮಿನೇಷನ್. ಈ ಪರ್ಸೆಂಟೇಜ್ ನಾವು ಫ್ರಾಕ್ಷನಲ್ಲಿ ತೆಗಿತೀವಿ. ದರ್ ಇಸ್ ಅ ಥಿನ್ ಲೈನ್ ಆಫ್ ಡಿಫರೆನ್ಸ್ ಬಿಟ್ವೀನ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಡಿನಾಮಿನೇಟರ್ ಎಲ್ಲರೂ ಇರ್ತಾರೆ, ಸ್ವಲ್ಪ ಎಫರ್ಟ್ ಜಾಸ್ತಿ ಆಗ್ತವ್ರು ನ್ಯೂಮರೇಟರ್ಗೆ ಹೋಗ್ತಾರೆ. And that numerator is 5 that you're talking about. Super sir, very well said. Now CNR ಮಾಡೋಣ ಅನ್ಸುತ್ತೆ. Super sir. Sir, ಆಮೇಲೆ you've been teaching from almost a decade sir ಈಗ 10+ years ಆಯಿತು. ಜನರೇಷನಲ್ ಚೇಂಜಸ್ ಅನ್ನೋದು ಮುಂಚೆ 10 ಇಯರ್ಸ್ಗೆ ಒಂದ್ಸಲಿ ಬರ್ತಾ ಇತ್ತು ಸರ್. ಇವಾಗ ಪ್ರೀ-ಕೋವಿಡ್ ಪೋಸ್ಟ್-ಕೋವಿಡೇ ನಾವೇ ಡಿಫ್ರೆನ್ಸ್ ನೋಡ್ತಾ ಇದ್ದೀವಿ. ಈ ಥರ ಇರ್ಬೇಕಾದ್ರೆ ನೀವು 10 ವರ್ಷದಿಂದ ನೋಡಿರೋ ಡಿಫ್ರೆನ್ಸಸ್ ಏನು ಸರ್ ನಿಮ್ಮ ಸ್ಟೂಡೆಂಟ್ಸಲ್ಲಿ? ನಾನು ಫಸ್ಟ್ ಟೀಚ್ ಮಾಡೋಕ್ಕೆ ಐ ವಿಲ್ ಟೇಕ್ ಓನ್ಲಿ ಪ್ರೊಫೆಷನಲ್ ಕೋಚಿಂಗ್ ಇನ್ ಟು ದ ಅಕೌಂಟ್. ನಾನು ಪ್ರೊಫೆಷನಲ್ ಸ್ಟೂಡೆಂಟ್ಸ್ಗೆ CA ಸ್ಟೂಡೆಂಟ್ಸ್ಗೆ ಟೀಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಐ ಸ್ಟಾರ್ಟೆಡ್ ಟೀಚಿಂಗ್ ಮಿಲೇನಿಯಲ್ಸ್, 90s kids. ಐ ಆಮ್ ಆಲ್ಸೋ 90 kid that way. ಆ್ಯಂಡ್ ಐ ಹ್ಯಾವ್ ಥಾಟ್ Gen Z ಆ್ಯಂಡ್ Gen Alpha. ಸೊ Gen Beta ಅಂದರೆ ಈಗ ಇನ್ನೊಂದು 2025 ಹುಡ್ದವರೆಲ್ಲ Gen Beta ಅಂತ ಹೇಳ್ತಾರೆ. ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಟ್ರಾನ್ಸಿಷನ್ ಇದೆ, ಖಂಡಿತ ಇದೆ. 90s ಕಿಡ್ಸಿಗೆ ಟೀಚ್ ಮಾಡ್ಬೇಕಾದ್ರೆ ಒಬಿಡಿಯನ್ಸ್ ತುಂಬ ಡಿಫ್ರೆಂಟ್ ಲೆವೆಲಲ್ಲಿತ್ತು. ಅವರ ಫೋಕಸ್ಸು ಕಾನ್ಸಂಟ್ರೇಷನ್ ತುಂಬ ಲೆವೆಲಲ್ಲಿತ್ತು. ಅವರಿಗೆ ರೀಲ್ಸು ಶಾರ್ಟ್ಸು ನೋಡಿ ಬೆಳೆದವರಲ್ಲ. ಅವರು ಅರ್ಧ ಗಂಟೆ TV ನೋಡಿ, ಅರ್ಧ ಗಂಟೆ TV ಸೀರಿಯಲ್ ಎಪಿಸೋಡ್ ನೋಡಿ ಬೆಳೆದವರು. 5 ಎಪಿಸೋಡ್ ಆದ್ರೂ ಸೀರಿಯಲ್ ಮುಂದಕ್ಕೆ ಹೋಗದಿರೋ ಲೆವೆಲಲ್ಲಿ TV ಮೆಂಟರಿಂಗ್ ಇತ್ತು ಅವ್ರದ್ದು. ಸೊ ಅವರ ಪೇಷನ್ಸ್ ಲೆವೆಲ್ಸ್ ತುಂಬ ಜಾಸ್ತಿ ಇತ್ತು. ಅವರ ಅಟೆನ್ಷನ್ ಗ್ರಾಸ್ ಮಾಡಿ ಒಂದು ಕಾನ್ಸೆಪ್ಟ್ ಹೇಳ್ಕೊಡೋಕ್ಕೆ ನೀವು ತುಂಬ ಡಾನ್ಸು ಮ್ಯೂಸಿಕ್ ಏನೂ ಬೇಕಾಗಿರಲಿಲ್ಲ. ಒಂದು ಪಾಯಿಂಟ್ ಹೇಳಿದ್ರೆ ಕಿವಿಯಿಂದ ಕೇಳೋರು, ಕಣ್ಣಿಂದ ನೋಡೋರು, ಅರ್ಥ ಮಾಡ್ಕೊಳ್ಳೋರು, ಮನೆಗೆ ಹೋಗೋರು. ಸ್ವಲ್ಪ 2000 ಮೇಲೆ ಬಂದಿರೋ ಮಕ್ಳಿಗೆ ಬರೋಷ್ಟೊತ್ತಿಗೆ ಏನಾಯಿತು ಅಂತ ಹೇಳಿದ್ರೆ ಅವರಿಗೆ ರಿಸೋರ್ಸಸ್ ಅವೈಲಬಿಲಿಟಿ ಜಾಸ್ತಿ ಆಯಿತು. ಇವತ್ತು ನಾನು ಕ್ಲಾಸಿಗೆ ಬಂದಿಲ್ಲ ಅಂದರೆ ಮನೇಲಿ ಹೋಗಿ ನಾನು ರೆಕಾರ್ಡೆಡ್ ನೋಡ್ತೀನಿ ಅನ್ನೋ ಒಂದು ಆಪ್ಷನ್ ಇದೆ ಅವರಿಗೆ. ಬೆಳಗ್ಗೆ 5 ಗಂಟೆಗೆ ಎದ್ದಾಗ ಅವರಿಗೆ 7 ಗಂಟೆ ಕ್ಲಾಸಿಗೆ ಬರಬೇಕು ಅಂತೇನಿಲ್ಲ. ಅಕಸ್ಮಾತ್ ಇವತ್ತು ಬಂದಿಲ್ಲ ಅಂದರೆ ನಾನು ಮನೇಲಿ ಕೂತು ಆನ್ಲೈನ್ ನೋಡ್ಬೋದು ಅನ್ನೋ ಆಪ್ಷನ್ ಇದೆ. ಅವ್ರನ್ನ ನೀವು ಮನೆಯಿಂದ ಕ್ಲಾಸ್ವರೆಗೂ ಕರ್ಕೊಂಬರ್ಬೇಕು ಅಂತ ಹೇಳಿದ್ರೆ ನೀವು 90s ಕಿಡ್ಸಿಗೆ ಪಾಠ ಮಾಡ್ದಂಗೆ ನಾನು ಹೇಳಿದ್ದು ಕಣ್ಣಲ್ಲಿ ನೋಡಿ ಕಿವಿಲಿ ಕೇಳ್ತಾರೆ ಅಂದರೆ ಆಗೋದಿಲ್ಲ. ಅವರಿಗೆ ದೇ ನೀಡ್ ಇಟ್ ಟು ಬಿ ಮೋರ್ ಎಂಟರ್ಟೈನಿಂಗ್ ದ್ಯಾನ್ ಜಸ್ಟ್ ಎಜುಕೇಷನ್. ಮುಂಚೆ ಎಜುಕೇಷನ್ ಇತ್ತು, ಇವಾಗ ಎಡ್ಯುಟೈನ್ಮೆಂಟ್ ಅಂದರೆ ಎಂಟರ್ಟೈನ್ಮೆಂಟ್ನ ಎಜುಕೇಷನ್ ಒಳಗಡೆ ಒಂದು ಬ್ಲೆಂಡ್ ಮಾಡಿ ಎಜುಕೇಷನ್ ಪ್ರೈಮರಿ ಫೋಕಸಲ್ಲಿ ಇಟ್ಟು ಅದನ್ನು ಡೆಲಿವರಿ ಸ್ಟೈಲಿಗೆ ಎಂಟರ್ಟೈನ್ಮೆಂಟ್ ತೊಗೊಂಬರ್ಬೇಕಾಗಿದೆ. ಬಿಕಾಸ್ ಆಫ್ ಅವರ್ ಅಟೆನ್ಷನ್ ಸ್ಪ್ಯಾನ್ ಗೋಯಿಂಗ್ ಮಚ್ ಲೋವರ್. ಈಗ ನಾವು ಹೇಳ್ತೀವಲ್ಲ, ಒಂದು ಮೂವಿನ ಮೊಬೈಲ್ ಯೂಸ್ ಮಾಡದೆ ಪೂರ್ತಿ ಮೂವಿ ನೋಡಿದ್ರೆ ಆ ಮೂವಿ ಹಿಟ್ ಅಂತ ಹೇಳ್ತಾರೆ. ಆ ರೀತಿ ಒಂದು ಕ್ಲಾಸಲ್ಲಿ ಒಬ್ಬ ಹುಡುಗ ಬಂದವನು ಮೊಬೈಲ್ ತೆಗೆದು ನೋಡದೆ ನಿಮ್ಮ ಪಾಠ 1 hour ಕೇಳ್ದ ಅಂತ ಹೇಳಿದ್ರೆ ನೀವು ಪಾಠ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅರ್ಥ ಆಗುತ್ತೆ. ಸೊ ಆ ಸೆಕೆಂಡ್ರಿ ಸ್ಕ್ರೀನ್ ರಿಕ್ವೈರ್ಮೆಂಟ್ ಇಲ್ಲದೆ ಇರೋ ಲೆವೆಲಿಗೆ ನೀವು ಅವರಿಗೆ ಇನ್ಫಾರ್ಮೇಷನ್ನ ಬಾಯ್ಲ್ ಡೌನ್ ಮಾಡಿ ಟೀಚ್ ಮಾಡಬೇಕು ಅನ್ನೋದು ಒಂದು ಡಿಫ್ರೆನ್ಸ್ ವಿವ್ ಸೀನ್. This has been hard, not just on me, but any teaching professional for that matter. Everyone who's watching this podcast who would have been in the field of teaching, they would definitely agree with me that more demanding agide teaching job and expectations are much higher. And I don't know where will this lead to in the coming times. But as a teacher, it's done good. It's made teachers good teachers. It's made good teachers better teachers. And it's taking the best out of them all to serve one single purpose of making students do way better in their ಎಜುಕೇಷನ್ಸ್ ಆ್ಯಂಡ್ ದೆನ್ ಕೆರಿಯರ್. ಸೂಪರ್ ಸರ್, ವೆರಿ ವೆಲ್ ಸೆಡ್. ಐ ಥಿಂಕ್ ನೀವು ಹೇಳಿದ್ರಿ ಅಟೆನ್ಷನ್ ಸ್ಪ್ಯಾನ್ ಅನ್ನೋದನ್ನ ತುಂಬ ಸ್ಟ್ರೆಸ್ ಮಾಡಿದ್ರಿ. ಇವಾಗಿನ ಜನ್ರೇಷನಲ್ಲಿ ಐ ಥಿಂಕ್ ಇಟ್ಸ್ ಲೆಸ್ ದೆನ್ 5 seconds ಅಂತಲೇ ಹೇಳ್ಬೋದು. ಆಲ್ ಹೂ ಎವರ್ ವಿ ಸಿ ಇನ್ ಯೂಸಿಂಗ್ ಸೋಷಿಯಲ್ ಮೀಡಿಯಾ ಅಲ್ಲ, ಆ ಕಡೆಯಿಂದ ಅವ್ರು ಕಂಟೆಂಟ್ ಫೀಡ್ ಮಾಡೋರ್ಗೂ ರಿಕ್ವೈರ್ಮೆಂಟ್ ಇರೋದು ನಮ್ಮ ಕಣ್ಣು ಮತ್ತು ಈ ತಮ್ ಫಿಂಗರ್ ಒಂದೇ, ಬೇರೆ ಏನೂ ಬೇಡ ಅವ್ರಿಗೆ. ನಾವು ಎಷ್ಟೊತ್ತು ಅವ್ರ ಕಂಟೆಂಟ್ ನೋಡ್ತೀವಿ ಅನ್ನೋ ಬೇಸಿಸ್ ಮೇಲೆ ನಮ್ಮನ್ನ ಜಡ್ಜ್ ಮಾಡಿಬಿಟ್ಟಿರ್ತಾರೆ. ಐ ಥಿಂಕ್ ನೀವು ಎಲ್ಲೊಂದು ಕಡೆ ಮೆನ್ಷನ್ ಮಾಡಿದ್ರಿ, ಮುಂಚಿನ ಮಿಲೇನಿಯಲ್ಸ್ ಅಂತ ತೊಗೊಂಡ್ರೆ ದೇ ಹ್ಯಾಡ್ ಅ ಲಾಂಗರ್ ಅಟೆನ್ಷನ್ ಸ್ಪ್ಯಾನ್ ಬಿಕಾಸ್ ಅವ್ರ ಅಪ್ಬ್ರಿಂಗಿಂಗ್ ಹಾಗಿತ್ತು ಅಂತ ಹೇಳಿ.
ಸೊ ಹೌ ಡು ಯು ಸಿ ದಿಸ್ ಸರ್, ಈ ಅಡ್ವಾನ್ಸ್ಮೆಂಟ್ಸ್, ರ್ಯಾಪಿಡ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸಿಂದ ಟೀಚಿಂಗ್ ಫೀಲ್ಡ್ಗೆ ಯಾವ ಥರ ಅಫೆಕ್ಟ್ ಆಗ್ತಾ ಇದೆ ಸರ್? ಇದು ಎರಡು ಪರ್ಸ್ಪೆಕ್ಟಿವಲ್ಲಿ ನೋಡ್ಬೋದು. ನಾವು ಒಂದು ಟೀಚರ್ ಪರ್ಸ್ಪೆಕ್ಟಿವಿಂದ, ಇನ್ನೊಂದು ಸ್ಟೂಡೆಂಟ್ ಆ್ಯಂಡ್ ಲರ್ನರ್ ಪರ್ಸ್ಪೆಕ್ಟಿವಿಂದ. ಫಸ್ಟ್ ಐ ವಿಲ್ ಟೇಕ್ ಇಟ್ ಫ್ರಮ್ ದ ಸ್ಟೂಡೆಂಟ್ ಆ್ಯಂಡ್ ಲರ್ನರ್ ಪರ್ಸ್ಪೆಕ್ಟಿವ್. ದೇರ್ ಆರ್ ಲಾಟ್ ಆಫ್ ಪಾಸಿಟಿವ್ಸ್. ಮುಂಚೆ ಒಂದು ದಿನ ಒಬ್ಬ ಹುಡುಗನಿಗೆ ಜೆನ್ಯೂನ್ ಆಗಿ ಹುಷಾರಿಲ್ಲ ಅಥವಾ ಜೆನ್ಯೂನ್ ಆಗಿ ಬೇರೆ ಏನೋ ಪ್ರಾಬ್ಲಮ್ ಆಯಿತು ಅಂದಾಗ ಆ ದಿನದ ಸಬ್ಜೆಕ್ಟ್ ಏನಿತ್ತು ಅವನು ಮಿಸ್ ಮಾಡಿದ್ರೆ ವುಡ್ ಹ್ಯಾವ್ ಬಿನ್ ನೆವರ್ ಏಬಲ್ ಟು ಗೆಟ್ ದಟ್ ಎವರ್ ಅಗೇನ್. ಬಿಕಾಸ್ 300 ಜನಕ್ಕೆ ಪಾಠ ಮಾಡೋರು ಒಬ್ಬನಿಗೆ ಪಾಠ ಮಾಡೋಕ್ಕಾಗೋದಿಲ್ಲ, ಟೈಮು ಸೆಟ್ ಆಗೋದಿಲ್ಲ ಆ್ಯಂಡ್ ಡೆಲಿವರಿ ಸೇಮ್ ಪೇಸ್ ಬರೋದಿಲ್ಲ. 300 ಜನಕ್ಕೆ ಪಾಠ ಮಾಡ್ಬೇಕಾದ್ರೆ ಇರೋ ಎನರ್ಜಿ ಬೇರೆ. ಒಬ್ಬನೇ ಒಬ್ಬ ಪಕ್ಕದಲ್ಲಿ ಕೂತ್ಕೊಂಡು ಪೂರ್ತಿ ನನಗೆ ಹೇಳಿ ಅಂದರೆ 3 ಅವರ್ ಪಾಠ ಮತ್ತೆ ಮಾಡೋಕ್ಕೆ ಸೇಮ್ ಎನರ್ಜಿ ಲೆವೆಲ್ ಬರೋದಿಲ್ಲ. ಸೊ ಸಮ್ವೇರ್ ಸ್ಟೂಡೆಂಟ್ಸ್ ಯೂಸ್ ಟು ಮಿಸ್ ಔಟ್ ಆನ್ ದಟ್. ಬಟ್ ಆ ಡಿಸ್ಅಡ್ವಾಂಟೇಜ್ ಅಥವಾ ಆ ಪುಲ್ ಬ್ಯಾಕ್ ಏನಿತ್ತು, ಇಟ್ಸ್ ಬಿನ್ ವೆರಿ ನೈಸ್ಲಿ ಪ್ಯಾಚ್ಡ್ ಅಪ್ ನೌ ಆ್ಯಂಡ್ ದಟ್ಸ್ ಎ ವೆರಿ ಗುಡ್ ಅಡ್ವಾಂಟೇಜ್. ಬಟ್ ಹೇಗೆ ಅಂದರೆ ಈ ಅಡ್ವಾಂಟೇಜ್ನ ನಾವು ಎಷ್ಟು ಪಾಸಿಟಿವ್ ಸೈಡಲ್ಲಿ ನೋಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಸ್ ಎ ಸ್ಟೂಡೆಂಟ್, ಇಫ್ ಯು ಯೂಸ್ ಇಟ್ ಟು ಕವರ್ ಅಪ್ ಯುವರ್ ಮಿಸ್ಡ್ ಬ್ಯಾಕ್ಲಾಗ್, that's an amazing thing. It is a very powerful weapon. This weapon can make you more powerful. But as a student, if you see it as a tool to fight against your laziness, ಅಂದರೆ ನಾನು ಮುಂಚೆ ಹೇಳ್ದಂಗೆ ಇವತ್ತು ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದಾದ್ಮೇಲೆ ನನಗೆ ಇವತ್ತು ಕ್ಲಾಸಿಗೆ ಹೋಗ್ಬೇಕಾ ಬೇಡವಾ ಅನ್ನೋ ಒಂದು ಡಿಸಿಷನಲ್ಲಿ ನನಗೆ ಇವತ್ತು ಸ್ವಲ್ಪ ಚಳಿ ಜಾಸ್ತಿ ಇದೆ, ಇವತ್ತು ಮನೇಲಿ ದೋಸೆ ಬಿಸಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ನಾನು ಇವತ್ತು ಆನ್ಲೈನ್ ಕ್ಲಾಸ್ ನೋಡ್ತೀನಿ ಅಂತ ಹೇಳಿ ಡಿಸಿಷನ್ ಮಾಡಿದ್ರೆ ತಪ್ಪು. ಅದೇ ಸ್ಟೂಡೆಂಟು ನನಗೆ ಈ ಟೀಚರಿಂದ ಕಲಿಬೇಕು, ಈ ಟೀಚರ್ ಈ ಸಿಟಿಲಿದ್ದಾರೆ, ನಾನು ಈ ಸಿಟಿಲಿದ್ದೀನಿ ಅಥವಾ ಒಂದೇ ಸಿಟಿಲಿ ಇದ್ದೀವಿ, ಇಷ್ಟು ಟ್ರಾಫಿಕ್ ಟೈಮ್ ವೇಸ್ಟ್ ಆಗುತ್ತೆ, ಅದ್ರ ಬದಲು ನಾನು ಆನ್ಲೈನ್ ನೋಡ್ತೀನಿ, ಆ ಟ್ರಾಫಿಕ್ ಟೈಮಲ್ಲಿ ನಾನು ಐ ವಿಲ್ ಯೂಸ್ ಇಟ್ ಟು ಮೇಕ್ ಮೈ ಸ್ಕಿಲ್ಸ್ ಮಚ್ ಬೆಟರ್ ಅಂತ ಹೇಳೋದಾದರೆ ಈಸ್ ಮೇಕಿಂಗ್ ರೈಟ್ ಯೂಸ್ ಆಫ್ ದಟ್ ಟೂಲ್ ಅಂತ ಹೇಳ್ಬೋದು. ಸೊ ಇಟ್ಸ್ ಅ ವೆರಿ ಪವರ್ಫುಲ್ ವೆಪನ್. ಅದರಿಂದ ನೀವು ಒಬ್ಬ ಎದುರಾಳಿನೂ ಕೊಲ್ಬೋದು, ನಮ್ಮನ್ನೇ ನಾವು ಹರ್ಟ್ ಮಾಡ್ಕೊಬೋದು. ಸೊ ಇಟ್ಸ್ ಅ ನೈಫ್ ಇನ್ ಹ್ಯಾಂಡ್. ಯು ಕ್ಯಾನ್ ಕಟ್ ಯುವರ್ ಸೆಲ್ಫ್, ಯು ಕ್ಯಾನ್ ಕಟ್ ಯುವರ್ ಎನಿಮಿ. ಸೊ ಹೌ ಯು ಯೂಸ್ ಇಟ್ ಇನ್ ದ ಹ್ಯಾಂಡ್ಸ್ ಆಫ್ ದ ಸ್ಟೂಡೆಂಟ್. ಆ್ಯಂಡ್ ಆ್ಯಸ್ ಎ ಟೀಚರ್ ವಿ ಆರ್ ನಾಟ್ ಲೆಸ್ ದೆನ್ ಎ ರಾಕ್ ಸ್ಟಾರ್. ನಾವು ಒಬ್ಬ 70mm ಮೂವಿನಲ್ಲಿ ಥಿಯೇಟ್ರಲ್ಲಿ ಏನು ತೋರಿಸ್ಬೋದು ಅಷ್ಟನ್ನು ನೀವು ಒಂದು ಕ್ಲಾಸ್ ರೂಮಲ್ಲಿ ತೋರಿಸ್ಬೋದು ಮಕ್ಕಳಿಗೆ. ಮುಂಚೆ ಒಂದು ಕ್ಲಾಸ್ ರೂಮಲ್ಲಿ ಒಂದು ಪಾಠ ಮಾಡಬೇಕು ಅಂದರೆ ಚಾರ್ಟ್ ಇಟ್ಕೊಂಡು ತೋರಿಸ್ತಾ ಇದ್ರು, ಸ್ಕೇಲ್ ಇಟ್ಕೊಂಡು ತೋರಿಸ್ತಾ ಇದ್ರು. ಈಗ ಯು ಕ್ಯಾನ್ ಡೂ ಎನಿಥಿಂಗ್, ಲೈಕ್ ಯು ಕ್ಯಾನ್ ಬ್ರಿಂಗ್ ಎನಿ ಅಮೌಂಟ್ ಆಫ್ ಕ್ರಿಯೇಟಿವಿಟಿ ಇನ್ ಟು ದ ಕ್ಲಾಸ್ ಬಿಕಾಸ್ ಆಫ್ ದ ಟೂಲ್ಸ್ ದಟ್ ಈಸ್ ಅವೈಲಬಲ್. ಇಷ್ಟು ಒಳ್ಳೆ ಟೆಕ್ನಾಲಜಿ ಇಟ್ಕೊಂಡು ಇಷ್ಟು ಒಳ್ಳೆ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಏನಾಗಿದೆ ಅಂದರೆ ದಿಸ್ ಈಸ್ ಅ ವೆರಿ ಟ್ರಾನ್ಸಿಷನಲ್. ಈ ಕೋವಿಡ್ ಟೈಮಲ್ಲಿ ಎಸ್ಪೆಷಲಿ pre-COVID to post-COVID, people who found one of the things most challenging, one of the professions which found it most challenging is teaching profession. ಎಷ್ಟೊಂದು ಜನ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು, ಕಾಲೇಜ್ ಟೀಚರ್ಸ್ ಆಗಿರ್ಬೋದು, ಎಲ್ಲರೂ ಬೋರ್ಡಲ್ಲಿ ಪಾಪ ಕಷ್ಟಪಟ್ಟು ಪಾಠ ಮಾಡೋರು ಇದ್ದಕ್ಕಿದ್ದಂಗೆ ಒಂದಿನ ರಾತ್ರಿ ಯಾರೋ ಚೈನಾನಲ್ಲಿ ಬ್ಯಾಟ್ ತಿಂದರು ಅಂತ ಹೇಳ್ಬಿಟ್ಟು ಅವರು ಲ್ಯಾಪ್ಟಾಪ್ ತಗೋಬೇಕು, ಪ್ರೊಜೆಕ್ಟರ್ ತಗೋಬೇಕು, ಸ್ಕ್ರೀನ್ ತಗೋಬೇಕು, ನೀವು ನಾಳೆಯಿಂದ ಆನ್ಲೈನ್ ಪಾಠ ಮಾಡಿ ಅಂತ ಹೇಳಿದ್ರೆ ಆ ಎಲ್ಲೋ ಪಾಠ ಮಾಡೋ ಟೀಚರಿಗೆ ಒಂದೇ ತುಂಬ ಕಡಿಮೆ ಟೈಮಲ್ಲಿ ತುಂಬ ಕಲಿಬೇಕಾಗಿ ಬಂತು. ತುಂಬ ಜನ ತುಂಬ ಕಲ್ತಿದ್ದಾರೆ, ಇದರಿಂದ ಯೂಸರ್ ಎಕ್ಸ್ಪೀರಿಯನ್ಸ್ ಏನೋ ಬೆಟರ್ ಆಗಿದೆ. ಬಟ್ ಈ ಸಿಚುವೇಷನಲ್ಲಿ ಆ್ಯಸ್ ಎ ಟೀಚರ್ ಆಲ್ಸೋ ಆ ಪವರ್ಫುಲ್ ವೆಪನ್ನ ನಾವು ಇಟ್ಸ್ ಫುಲ್ ಪವರ್ ಯುಟಿಲೈಸ್ ಮಾಡಿದೆ, ಅದನ್ನು ನಮ್ಮ ಲೇಸಿನೆಸ್ಗೆ ಬ್ಯಾಕಪ್ ಆಗಿ ನಾವು ಯೂಸ್ ಮಾಡಿದ್ರೆ ನಾವು ಎಲ್ಲೋ ಫುಲ್ ಯುಟಿಲೈಸ್ ಮಾಡಿಲ್ಲ ಅಂತ ಆಗುತ್ತೆ. ರೀಸನ್ ಏನು ಅಂತ ಹೇಳಿದ್ರೆ, ಎಕ್ಸಾಂಪಲ್ ಮುಂಚೆ ನಾವು ಬೋರ್ಡಲ್ಲಿ ಬರಿತಾ ಇದ್ವಿ, ಈಗ ಆನ್ಲೈನ್ ಆಪ್ಷನ್ ಬಂದಿದ ತಕ್ಷಣ ನಾನು ನಡೆದಾಡೋ ಅವಶ್ಯಕತೆ ಇಲ್ಲ, ಓಡಾಡೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಒಂದು ಜಾಗದಲ್ಲಿ ಕೂತ್ಕೊಂಡು ಒಂದು ಐಪ್ಯಾಡ್ ಇಟ್ಕೊಂಡು ಬರಿತೀನಿ, ಬರೆದಿದ್ದು ಪೂರ್ತಿ ಬರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಆ ಪವರ್ಫುಲ್ ವೆಪನ್ ಏನಿದೆ ಟೆಕ್ನಾಲಜಿ, ಅದನ್ನು ನಾನು ನನ್ನ ಲೇಸಿನೆಸ್ಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟ್. ಆ ವೆಪನ್ ಯೂಸ್ ಮಾಡಿ ಕಡಿಮೆ ಟೈಮಲ್ಲಿ ಜಾಸ್ತಿ ಪಾಠ ಮಾಡೋದು, ಕಡಿಮೆ ಟೈಮಲ್ಲಿ ಒಂದೇ ಕಾನ್ಸೆಪ್ಟ್ನ ಬೇರೆ ರೀತಿ ಹೇಳ್ಕೊಡೋದು, ವಿಜುವಲೈಸೇಷನ್ ಸ್ಕಿಲ್ಸ್ ಜಾಸ್ತಿ ಮಾಡೋದು, ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಪ್ರಾಕ್ಟಿಕಲಿ ಹೌ ದೇ ವುಡ್ ವರ್ಕ್ ಅನ್ನೋದನ್ನ ನಾವು ಇಂಪ್ಲಿಮೆಂಟ್ ಮಾಡಿ ಟೀಚ್ ಮಾಡಿದ್ರೆ ಆ್ಯಸ್ ಎ ಟೀಚರ್ ಐ ಆಮ್ ಯೂಸಿಂಗ್ ದ ಟೆಕ್ನಾಲಜಿ ಟು ಇಟ್ಸ್ ಬೆಸ್ಟ್ ಅಂತ ಹೇಳ್ಬೋದು. ಸೂಪರ್ ಸರ್, ವೆರಿ ವೆಲ್ ಸೆಡ್. ಐ ಥಿಂಕ್ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ 2 ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸಿಂದ, ಒಂದು ಸ್ಟೂಡೆಂಟ್ ಮೆಂಟಾಲಿಟಿಯಿಂದ, ಇನ್ನೊಂದು ಟೀಚರ್ಸ್ ಪರ್ಸ್ಪೆಕ್ಟಿವಿಂದ. ಸೊ ಐ ಥಿಂಕ್ ಬೂನ್ ಆರ್ ಬೇನ್ ಅಂತ ನೋಡಿದಾಗ ಇದು ಏನಿದೆ ಈ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್, ನೀವು ಅದನ್ನು ಎಲ್ಲಿಗೆ ಇಡಕ್ಕೆ ನೋಡ್ತೀರಾ ಸರ್? ಐ ವುಡ್ ಅಗೇನ್ ಟೆಲ್ ದಟ್ ಇಟ್ ಈಸ್ ಎ ಬೂನ್ ಇಫ್ ಯು ಥಿಂಕ್ ಇಟ್ ಈಸ್, ಓಕೆ, ಇಟ್ ಈಸ್ ಎ ಬೇನ್ ಇಫ್ ಯು ವಾಂಟ್ ಇಟ್ ಟು ಬಿ. ಸೂಪರ್ ಸರ್. ಪ್ರೆಸೆಂಟ್ ಡೇ ಸಿನಾರಿಯೋಲಿ ನೋಡೋಂಗಿದ್ರೆ CA ರಿಲೆವೆನ್ಸ್ ಅನ್ನೋದು ಹೇಗಿದೆ ಸರ್, ಅವ್ರ ಮುಂದೆ ಹೇಗೆ ಆಗ್ಬೋದು? ಯೂಶಲಾಗಿ ನಮ್ಮಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಎಕಾನಮಿ ತುಂಬ ಚೆನ್ನಾಗಿದ್ರೆ, ಬೂಮಲ್ಲಿದ್ದರೆ ಒಂದಷ್ಟು ಹಣ ಮಾಡ್ಬೋದು, ಎಕಾನಮಿ ಅಷ್ಟೇ ಇದ್ದರೆ ನಮಗೆ ಅಷ್ಟು ಹಣ ಮಾಡೋಕ್ಕಾಗೋದಿಲ್ಲ, ಜಾಬ್ ಲಾಸ್ ಇರುತ್ತೆ, ಕೆಲಸದಿಂದ ತೆಗೆದಾಕ್ತಾರೆ ಅಂತೆಲ್ಲ ಮಾತಾಡ್ತೀವಲ್ಲ. ಈ ಫೈನಾನ್ಸ್ ಪ್ರೊಫೆಷನಲ್ ಹೇಗೆ ಅಂತ ಹೇಳಿದ್ರೆ, ಲೆಟ್ಸೇ ತುಂಬ ಚೆನ್ನಾಗಿತ್ತು ಎಕಾನಮಿ, ಎಲ್ಲರೂ ಕಂಪ್ನಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಎಲ್ಲರದು ಇನ್ಕಾರ್ಪೊರೇಷನ್ ಮಾಡಬೇಕು, MOA ಡ್ರಾಫ್ಟ್ ಮಾಡಬೇಕು, ಡೈರೆಕ್ಟರ್ಸ್ ಅಪಾಯಿಂಟ್ ಮಾಡಬೇಕು, ಅಕೌಂಟ್ಸ್ ಮೇಂಟೈನ್ ಮಾಡಬೇಕು, GST ಫೈಲ್ ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕು, ತುಂಬ ಕೆಲಸ ಇದೆ, ತುಂಬ ಹಣ ಇದೆ. ಓಕೆ, ಅದೇ ಮಾರ್ಕೆಟ್ ಪೂರ್ತಿ ಡೌನ್ ಇದೆ, ಬಿಸ್ನೆಸ್ಸೇ ಇಲ್ಲ, ಎಲ್ಲರೂ ಅಂಗಡಿ ಮುಚ್ಚಿಬಿಡ್ತಿದ್ದಾರೆ, ದೇರ್ ಈಸ್ ಡಿಸಲ್ಯೂಷನ್ ಎವ್ರಿವೇರ್, ಲಿಕ್ವಿಡೇಷನ್, ಸೇಲ್ ಆಫ್ ಅಸೆಟ್ಸ್, ಅದಕ್ಕೂ CA ಬೇಕೇ ಬೇಕು. ಸೊ ಟಿಲ್ ದ ಡೇ ಯು ಕ್ಯಾನ್ ಇಮ್ಯಾಜಿನ್ ಲೈಫ್ ವಿತ್ ಮನಿ, ದೇರ್ ಈಸ್ ದ ರಿಲೆವೆನ್ಸ್ ಆಫ್ ಎ ಚಾರ್ಟೆಡ್ ಅಕೌಂಟೆಂಟ್. The day you can imagine life with no money, that I and you go back to a point where ನಾನು ನಿಂಗೆ ನಂದೊಂದು ಶೂ ಕೊಡ್ತೀನಿ, ನಿಂದು 1 kg ಅಕ್ಕಿ ಕೊಡ್ತೀಯಾ ಅಂತ ಕೇಳೋ ಟೈಮಿಗೆ ನಾವು ಹೋದರೆ ಆವಾಗ ರಿಲೆವೆನ್ಸ್ ಇಲ್ಲದೆ ಇರ್ಬೋದು.
But till the time you can imagine the world with money, you will find a chartered accountant relevant. ಸೂಪರ್ ಸರ್. ಐ ಥಿಂಕ್ ನಾನು ಇದನ್ನು ಯಾವ ಆ್ಯಂಗಲಿಂದ ಕೇಳಿದೆ ಅಂತ ಹೇಳಿದ್ರೆ, ಇವಾಗ ಪ್ರೆಸೆಂಟ್ ಡೇ ಜನ್ರೇಷನಲ್ಲಿ ಸರ್ ಫಿನಾನ್ಸ್ ಬಗ್ಗೆ, ಅಕೌಂಟ್ಸ್ ಬಗ್ಗೆ ಆರ್ ಎನಿಥಿಂಗ್ ವಿಚ್ ಇಸ್ ಸರ್ಕ್ಯುಲೇಟಿಂಗ್ ಅರೌಂಡ್ ದ ವರ್ಡ್ ಮನಿ ಆರ್ ವಾಟ್ ಎವರ್ ಇಟ್ ಇಸ್, ತುಂಬ ಜನ ಮಾತಾಡ್ತಾರೆ ಸರ್. ಆ್ಯಂಡ್ ಆ್ಯಕ್ಚುಲ್ ಆಗಿ ಯಾರ ಹತ್ರ ನಾವು ಹೋಗಿ ಕೇಳಬೇಕು ಇಸ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆರ್ ಏನು ಅಕೌಂಟಿಂಗ್ ಫೀಲ್ಡಲ್ಲಿ ಸ್ಪೆಸಿಫಿಕ್ ಪ್ರೊಫೆಷ್ನಲ್ ಕೋರ್ಸಸ್ ಮಾಡ್ಕೊಂಡಿರೋರನ್ನ. ಬಟ್ ಮೋಸ್ಟ್ ಆಫ್ ದೆಮ್ ಈ ಯಾವುದೋ ಇನ್ಸ್ಟಾಗ್ರಾಮ್ ರೀಲಲ್ಲಿ ನೋಡಿರೋ ಕಂಟೆಂಟ್ ಬೇಸಿಸ್ ಮೇಲೋ ಅಥವಾ ಯಾವುದೋ ಒಂದು ಗೌರ್ಮೆಂಟ್ ವೆಬ್ಸೈಟ್ ಅಲ್ಲದೆ ಬೇರೆ ಎಲ್ಲೋ ಒಂದು ಕಡೆ ಪಬ್ಲಿಷ್ ಆಗಿರೋ ಆರ್ಟಿಕಲ್ನ ನೋಡಿಬಿಟ್ಟು ನಂಬ್ಕೊಂಡು ಹೋಗ್ತಾರೆ. ಐ ಥಿಂಕ್ ಇದೆಲ್ಲ ನೋಡಿದಾಗ ಡು ಯು ಸಿ ದೆಮ್ ಆ್ಯಸ್ ಅ ಕಾಂಪಿಟೇಷನ್ ಆರ್ ವುಡ್ ಯು ಸಜೆಸ್ಟ್ ಕರೆಂಟ್ CA ಕ್ರೌಡ್ ಏನಿದ್ದಾರೆ ಅವ್ರಿಗೆ ಇನ್ನೂ ಅಡ್ವಾನ್ಸ್ ಲೆವೆಲಲ್ಲಿ ಎಂಪವರ್ ಆಗಬೇಕು ಅಂತ ನೀವು ಹೇಳ್ತೀರಾ? ಈಗ ಶಶಾಂಕ್ ನನಗೆ ಒಂದು ಚಾಕು ತೊಗೊಂಡು ಚುಚ್ಚಿದೆ ಅಂತ ಅನ್ಕೋ, ಓಕೆ, ನಿನಗೆ ಇಮಿಡಿಯೇಟಾಗಿ ಮೊಬೈಲಲ್ಲಿ ತೆಗೆದುಬಿಟ್ಟು ಹೌ ಡು ಐ ಸರ್ವೈವ್ ಫ್ರಮ್ ಎ ಚಾಕು ಸ್ನ್ಯಾಬ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡ್ತೀಯಾ? ಇಲ್ಲ ಅಂತ ಹೇಳಿದ್ರೆ ನೀನು ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗ್ತೀಯಾ? ನಮಗೆ ಅನಿಸುತ್ತೆ ನಾವು ಆನ್ಲೈನ್ ಸರ್ಚ್ ಮಾಡಿಬಿಟ್ಟು ಗೂಗಲಲ್ಲಿ ಡಾಕ್ಟರ್ ಸಜೆಷನ್ ತೊಗೋಬೋದು ಅಂತ ಹೇಳ್ಬಿಟ್ಟು. A doctor, how he helps you for your biological problems. A chartered accountant will help you for your financial problems. 1 minute ಅಲ್ಲಿ ನಮಗೂ ಯಾರೋ ಹೇಳ್ತಾರೆ SIP ಮಾಡಬೇಕು, ಮನೆ ತೊಗೊಬಾರ್ದು, ಬೈಕ್ಗೂ ಕಾರು ತೊಗೊಂಡ್ರೆ ಲೋನಲ್ಲಿ ತೊಗೋಬೇಕು ಅಂತ ಹೇಳ್ಬಿಟ್ಟು. ಬಟ್ ರಿಯಲ್ ಲೈಫಲ್ಲಿ ನೀವೇನಾದರೂ ಸಿಚುವೇಶನ್ ಡೀಲ್ ಮಾಡಬೇಕಾದ್ರೆ ಅದು ರೀಲ್ಗಿಂತ ಸ್ವಲ್ಪ ದೂರನೇ ಇರುತ್ತೆ. ಕರೆಕ್ಟ್. ನೀವು ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡಿದಾಗ ಆ ಫೈನಾನ್ಸ್ 1 minute ರೀಲ್ ಲುಕ್ಸ್ ವೆರಿ ಇಂಟ್ರೆಸ್ಟಿಂಗ್. ಬಟ್ ನೀವು ಕಾರ್ ತೊಗೋಬೇಕು ಅಂತ ಹೇಳಿದಾಗ ಯಾರೋ ಫೈನಾನ್ಸ್ ರೀಲಲ್ಲಿ ಹೇಳಿದ್ರು ನಿಮಗೆ ಕಾರ್ ಲೋನಲ್ಲಿ ತೊಗೋಬೇಕು ಅಂತ ಹೇಳ್ಬಿಟ್ಟು ನೀವು ತೊಗೊಳ್ಳೋದಿಲ್ಲ. ನಿಮ್ಮಲ್ಲಿ ಹಣ ಇದ್ದರೆ ನೀವು ಕ್ಯಾಶ್ ಕೊಟ್ಟೆ ತೊಗೊಳ್ತೀರಾ, ಇಲ್ಲಾಂದರೆ ಮಾತ್ರ ಲೋನ್ ತೊಗೊಳ್ತೀರಾ. ಇಲ್ಲಾಂದರೆ ನಿಮ್ಮ ಹತ್ರ ಇರೋ ಹಣಕ್ಕೆ ನೀವು 4% ಬಡ್ಡಿ ದುಡ್ದು ಬೇರೆಯವ್ರ ಹತ್ರ ಹಣ ಇಸ್ಕೊಂಡು ಅದಕ್ಕೆ 8% ಬಡ್ಡಿ ಕೊಡೋಷ್ಟು ದಡ್ಡರು ನಮ್ಮ ಜನ ಅಲ್ಲ. ಅಕಸ್ಮಾತ್ ಏನಾದರೂ ತುಂಬ ಇನ್ಸ್ಟಾಗ್ರಾಮ್ ರೀಲ್ ನೋಡಿ ಆ ಥರ ದಡ್ಡರು ಆಗ್ತಾ ಇದ್ರೆ ಒಂದೆರಡು ಸತಿ ಕೈ ಸುಟ್ಟಾದ್ಮೇಲೆ ಕಲಿತಾರೆ. ಸೊ ಎಂಟರ್ಟೈನ್ಮೆಂಟ್ನ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಎವ್ರಿಥಿಂಗ್ ವಿಲ್ ಬಿ ಡೆಲಿವರ್ಡ್ ಇನ್ 1 minute ಅಂತ ಬರುತ್ತೆ ಈಗ. ಸೊ ಎನಿ ಪೀಸ್ ಆಫ್ ಇನ್ಫಾರ್ಮೇಷನ್ ಐ ವಾಂಟ್ ಟು ಟೀಚ್ ಯು ಇನ್ 1 minute ಅಂತ ಹೇಳ್ಬಿಟ್ಟು. ಸೊ ಇಫ್ ಎವ್ರಿಥಿಂಗ್ ಕ್ಯಾನ್ ಬಿ ಲರ್ನ್ಡ್ ಇನ್ 1 minute, ಕೃಷ್ಣ ಭಗವದ್ಗೀತೆ ಅರ್ಜುನ್ಗೆ ಅಷ್ಟೊತ್ತು ಹೇಳ್ತಾ ಇರಲಿಲ್ಲ. 1 ನಿಮಿಷದಲ್ಲಿ ಹೇಳಿದ್ರೆ ಮೇ ಬಿ ಅರ್ಜುನ್ಗೆ ಅರ್ಥನೂ ಆಗ್ತಾ ಇರಲಿಲ್ಲ, ಕುರುಕ್ಷೇತ್ರ ಗೆಲ್ತಾನೂ ಇರಲಿಲ್ಲ. ಸೊ ರೈಟ್ ಪೀಸ್ ಆಫ್ ಇನ್ಫಾರ್ಮೇಷನ್ ಟೇಕ್ಸ್ ಟೈಮ್ ಆ್ಯಂಡ್ professionals can never be replaced by any Instagram influencer who delivers it in 1 minute. And they might be able to deliver it well in 1 minute, but that might not be the right piece of information that anyone will get. So maybe at first place, if not at first place, ಸ್ವಲ್ಪ ಕೈ ಸುಟ್ಟಾದ್ಮೇಲೆ you would go back to a professional for your help at any time. ವೆರಿ ವೆಲ್ ಸೆಡ್ ಸರ್. ಸರ್ ಈಗ CA ಆಸ್ ಎ ಕೆರಿಯರ್ ಅಂತ ತೊಗೊಂಡಾಗ ಪ್ರೆಸೆಂಟ್ ಸಿನಾರಿಯೋಲಿ ನೋಡೋ ಹಂಗಿದ್ರೆ ಆವ್ರೇಜ್ ಇನ್ಕಮ್ ಅಂತ ಅಥವಾ ಆವ್ರೇಜ್ ಸ್ಯಾಲರಿ ಇಫ್ ದೇ ಆರ್ ವರ್ಕಿಂಗ್ ಫಾರ್ ಅ ಫರ್ಮ್ ಎಷ್ಟಿರುತ್ತೆ ಸರ್ ಅವ್ರಿಗೆ? ಈಗ ಒಬ್ಬ ವಿಡಿಯೋ ಎಡಿಟರೇ ಆಗಿರಲಿ, ನಿಮ್ಮ ಪಾಡ್ಕಾಸ್ಟ್ ಎಡಿಟ್ ಮಾಡೋದಕ್ಕೆ 500 ರೂಪಾಯಿಗೆ ಎಡಿಟ್ ಮಾಡೋರು ಇದ್ದಾರೆ, 5,000 ರೂಪಾಯಿಗೆ ಎಡಿಟ್ ಮಾಡೋರು ಇದ್ದಾರೆ. ಒಂದು ಮೂವಿ ಸ್ಟಾರ್ಟ್ ಮಾಡಿದಾಗಲೂ ಒಂದು 60-70 ಲಕ್ಷದಲ್ಲಿ ಮಾಡಿರೋ ಸಿನಿಮಾನೂ ಇದೆ, 340-400 ಕೋಟಿ ಮಾಡಿರೋ ಮೂವಿನೂ ನೋಡಿದ್ವಿ ನಾವು ಈಗ ಹೇಗಿದೆ ಅಂತ ಹೇಳ್ಬಿಟ್ಟು. ಕರೆಕ್ಟ್. ಸೊ ಆ ರೀತಿ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ಗೂ ಬೆಲೆ ಹೇಗೆ ಬರುತ್ತೆ ಅಂದರೆ ಅದರೊಳಗಡೆ ಇರೋ ಕಂಟೆಂಟ್ ಏನಿದೆ ಅಂತಿಬಿಟ್ಟು. ಸೊ ಇಫ್ ಯು ಆರ್ ರಿಲೆವೆಂಟ್ ಅಂತ ನಾವು ಹೇಳ್ತೀವಿ. ಅಂದರೆ ಈಗ ಮಾರ್ಕೆಟಲ್ಲಿ ಬೇಕಾಗಿರೋ ಐಟಮ್ ನಿನ್ನಲ್ಲಿ ಇದೆ ಅಂತ ಹೇಳಿದ್ರೆ ಇಫ್ ಯು ಆರ್ ಏಬಲ್ ಟು ಬ್ರಿಂಗ್ ದಟ್ ವ್ಯಾಲ್ಯೂ ಆನ್ ದ ಟೇಬಲ್, ಯು ವಿಲ್ ಬಿ ಪೇಡ್ ವೆರಿ ಹೈ. ಇಫ್ ಯು ಆರ್ ನಾಟ್ ರಿಲೆವೆಂಟ್, ಯು ವಿಲ್ ನಾಟ್ ಬಿ ಪೇಡ್ ಹೈ. ಬಟ್ ಐ ಹ್ಯಾವ್ ನಾಟ್ ಸೀನ್ ಎ ಚಾರ್ಟರ್ಡ್ ಅಕೌಂಟೆಂಟ್ ಹೂಸ್ ಪೇಡ್ ಲೆಸ್ ದ್ಯಾನ್ 12 lakhs ಪೋಸ್ಟ್ ಕ್ವಾಲಿಫಿಕೇಶನ್. ನೀವು ಪಾಸ್ ಆಗಿದ್ದೀರಾ ಅನ್ನೋದಕ್ಕೆ ಒಂದು ವ್ಯಾಲ್ಯೂಗೆ ಒಂದು 12-16 ಲಕ್ಷ 18 ಲಕ್ಷ ಬೇಸಿಕ್ಲಿ ದುಡಿತಾರೆ ಆಸ್ ಎ ಚಾರ್ಟರ್ಡ್ ಅಕೌಂಟೆಂಟ್. ಇಫ್ ಯು ಆರ್ ಅರ್ನಿಂಗ್ ಲೆಸ್ ದ್ಯಾನ್ 12 lakh ಆಫ್ಟರ್ ಯು ಬಿಕಮಿಂಗ್ ಎ ಚಾರ್ಟರ್ಡ್ ಅಕೌಂಟೆಂಟ್, ಆ ಜಾಗದಲ್ಲಿ ನೀವೇನೋ ಕಲಿಯೋಕ್ಕೆ ಸೇರ್ಕೊಂಡಿದ್ದೀರಾ ಅಂತ ಅರ್ಥ. ತುಂಬ ದೊಡ್ಡ ಫರ್ಮ್ಗಳಲ್ಲಿ ಅವರು 6 ಲಕ್ಷ 7 ಲಕ್ಷ ಕೊಡ್ತಾರೆ ಪೋಸ್ಟ್ ಕ್ವಾಲಿಫಿಕೇಶನ್ ನೀವು ಪಾಸ್ ಆದಾದ್ಮೇಲೆ. ತುಂಬ ಜನ ಹೋಗ್ತಾರೆ ಅಲ್ಲಿ ಕೆಲಸ ಮಾಡೋಕ್ಕೆ, ಅಲ್ಲಿ ಅವರು ದುಡಿಯೋಕ್ಕೆ ಹೋಗಿಲ್ಲ. ದೇ ಆರ್ ನಾಟ್ ದೇರ್ ಟು ಅರ್ನ್, ದೇ ಆರ್ ಗೋಯಿಂಗ್ ವಿತ್ ಅನ್ ಅಡಿಷನಲ್ ಎಲ್ ದೇರ್ ಟು ಲರ್ನ್ ದ ವರ್ಕ್ ದೇರ್. ಸೊ ದಟ್ ಅಲ್ಲಿ ಒಂದು 3-4 ವರ್ಷ ಕೆಲಸ ಕಲ್ತಾದ್ಮೇಲೆ ಹೊರಗಡೆ ಬಂದಮೇಲೆ ಅವರು ಆ 3-4 ವರ್ಷದಲ್ಲಿ 18-20 ಲಕ್ಷ ದುಡಿಯೋ ಜಾಗದಲ್ಲಿ 5-6 ಲಕ್ಷ ದುಡಿದಿರ್ತಾರಲ್ಲ, ಅದು ವಿತ್ ಬಡ್ಡಿ ಮೊದಲನೇ ವರ್ಷದಲ್ಲೇ ದುಡಿತಾರೆ. ಸೂಪರ್ ಸರ್, ಐ ಥಿಂಕ್ ವೆರಿ ವೆಲ್ ಸೆಟ್ ಸರ್. ಸೊ ಯು ಆ್ಯಸ್ ಅ ಪರ್ಸನ್ ಸರ್, ನಾವು ನೋಡ್ಕೊಂಡು ಬಂದಂಗೆ ನಿಮ್ಮ ಟೀಚಿಂಗ್ ಆಗಿರ್ಬೋದು ಅಥವಾ ನಿಮ್ಮ ಕೆರಿಯರ್ ಆಗಿರ್ಬೋದು, ಪ್ರೊಫೆಷ್ನಲ್ ಕೆರಿಯರ್ ಆಗಿರ್ಬೋದು, ಇದಲ್ಲದೆ ನೀವು ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತಿರೋ ಗೊತ್ತಿಲ್ಲ. ಬಿಕಾಸ್ ತಿಂಗಳಲ್ಲಿ ಒಂದು 25 ದಿನ ಅಂತೂ ನೀವು ಕ್ಲಾಸ್ ತೊಗೊಂಡಿರೋದು ನೋಡಿದ್ವಿ, ಇನ್ಕ್ಲೂಡಿಂಗ್ ಆನ್ ವೀಕೆಂಡ್ಸ್. ಇದ್ರ ಮಧ್ಯೆನೂ ನೀವು ಪ್ರೊಫೆಷ್ನಲ್ ಸ್ಕ್ಯೂಬಾ ಡೈವರ್ ಆ್ಯಂಡ್ ಸ್ಕೀಯಿಂಗ್ ಪ್ರೊಫೆಷ್ನಲ್ ಎಕ್ಸಾಮ್ ತೊಗೊಂಡಿದ್ದೀರಾ. ಆ್ಯಂಡ್ ಇನ್ನು ಬೇರೆ ಬೇರೆ ರೀತಿಯ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಅಂತೂ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಟ್ರಾವೆಲಿಂಗ್ ಅಂತ ಬಂದಾಗ ಎವ್ರಿ ಕ್ವಾರ್ಟರ್ ಒನ್ಸ್ ಒಂದು ಒಳ್ಳೆ ಟ್ರಿಪ್ ಮಾಡ್ಕೊಂಡ್ಬಂದು ಟ್ರಿಪ್ಪಿಂದ ವಾಪಸ್ ಬಂದಮೇಲೆ ಯು ಸ್ಟಾರ್ಟ್ ಶೇರಿಂಗ್ ಫೋಟೋಸ್ ಅಬೌಟ್ ಇಟ್ ಆರ್ ಯು ಸ್ಟಾರ್ಟ್ ಟೆಲ್ಲಿಂಗ್ ಪೀಪಲ್ ಈ ಥರ ಹೋಗಿದ್ದೆ ಅಂತ. ಹೇಗೆ ಸರ್ ಟೈಮ್ ಮ್ಯಾನೇಜ್ ಮಾಡ್ತಾರೆ ಅದಕ್ಕೆಲ್ಲ?
ಟೈಮ್ ಅನ್ನೋದೊಂದು ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ. ಟೈಮು ದಿನಕ್ಕೆ 24 ಗಂಟೆನೇ ಎಲ್ಲರಿಗೂ ಅನ್ನೋ ಥರ ಆಗ್ಬಿಟ್ಟಿದೆ. ಸೊ ಅದಕ್ಕೇನಾಗುತ್ತೆ ಅಂದರೆ ಆ ಇರೋ ಟೈಮಲ್ಲಿ ನಾವು ಮಾಡೋ ಕೆಲಸನ ನಾವು ಮ್ಯಾನೇಜ್ ಮಾಡಬೇಕಾಗತ್ತೆ. ಒಂದೊಂದ್ಸತಿ ಕಂಟಿನ್ಯೂಸ್ ಆಗಿ 40 ದಿನ 50 ದಿನ ರಜೆ ಇಲ್ಲದೆ ಕೆಲಸ ಮಾಡಬೇಕಾಗತ್ತೆ. ಪಾಲಿಸಿ ಹೇಗೆ ಅಂತ ಹೇಳಿದ್ರೆ ಈ ಸಂಡೇ ಹಾಲಿಡೇ ಪಾಲಿಸಿ ಅನ್ನೋದು ಹೋಗಬೇಕು. ಆ್ಯಂಡ್ ಯು ಶುಡ್ ನಾಟ್ ವರ್ಕ್ ಫಾರ್ ದೀಸ್ ಮೆನಿ ನಂಬರ್ ಆಫ್ ಅವರ್ಸ್. ನಾವು ಗಡಿಯಾರ ನೋಡಿ ಕೆಲಸ ಮಾಡಿದ್ರೆ ಖರ್ಚು ಮಾಡ್ಬೇಕಾದ್ರೆ ಪರ್ಸ್ ನೋಡ್ಬೇಕಾಗತ್ತಂತೆ. ಗಡಿಯಾರ ನೋಡದೆ ಕ್ಯಾಲೆಂಡರ್ ನೋಡದೆ ಕೆಲಸ ಮಾಡಿದ್ರೆ ಪರ್ಸ್ ನೋಡದೆ ಖರ್ಚು ಮಾಡ್ಬೋದಾಗತ್ತಂತೆ. ಸೊ ನಾವು ಗಡಿಯಾರ ನೋಡದೆ ಕ್ಯಾಲೆಂಡರ್ ನೋಡದೆ ಬರ್ತ್ಡೇ ಹಬ್ಬ ಇರಲಿ ಭಾನುವಾರ ಇರಲಿ ಕೆಲಸ ಇದೆ ಅಂದಾಗ ಕೆಲಸ ಮಾಡಿದ್ದಾದರೆ ನಾವು ರಜೆ ತೊಗೊಂಡಾಗ ಇಂಥ ಜಾಗಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೋಗ್ಬೇಕಾಗುತ್ತೆ. ನನಗಿರೋ ಹಣದಲ್ಲಿ ಎಷ್ಟು ಎಲ್ಲಿಗೆ ಹೋಗೋಕ್ಕಾಗುತ್ತೆ ಅಂತ ಹೇಳಿ ಹೋಗೋಕ್ಕಾಗೋದಿಲ್ಲ. ಆ್ಯಂಡ್ ಬೆಳೀತಾ ಇರಬೇಕಾದ್ರೆ ತುಂಬ ಸುತ್ತಿರಲಿಲ್ಲ ನಾನು. ನನಗೆ ಈ ಸುತ್ತೋ ಅಭ್ಯಾಸ ಬಂದಿದ್ದು ಟೀಚಿಂಗಿಂದನೇ. ಸೊ ಬೆಂಗಳೂರಿಂದ ಹೊರಗಡೆಗೆ ಟೀಚ್ ಮಾಡೋಕ್ಕೆ ಹೋದಾಗ ಅದೊಂದು ಅಡ್ರಿನಲಿನ್ ರಶ್ ಒಂದು ಸಿಕ್ತು. ಇದು ಒಂದು ಟ್ರಾವೆಲಿಂಗ್ ಜಾಬ್ ಥರ ತುಂಬ ಚೆನ್ನಾಗಿ ಸೆಟ್ ಆಯಿತು. ಅಲ್ಲಿ ಹೋಗಿ ಒಂದು ದಿನಕ್ಕೆ 6-7 ಅವರ್ ಪಾಠ ಮಾಡೋದು, ಉಳಿದಿದ್ದು 3-4 ಗಂಟೆಯಲ್ಲಿ ಆ ಸಿಟಿ ಎಕ್ಸ್ಪ್ಲೋರ್ ಮಾಡೋದು. ಸೊ ಕೆಲಸ ಎಲ್ಲಿತ್ತೋ ಆ ಸಿಟಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡಿದ್ದಾದಮೇಲೆ ಕೆಲಸ ಇಲ್ಲದಿರೋ ಟೈಮಲ್ಲಿ ಅಲ್ಲಿರೋ ಸುತ್ತಮುತ್ತಲಿರೋ ಏರಿಯಾ ಸುತ್ತಮುತ್ತಲಿರೋ ಊರು ಸುತ್ತೋಣ ಅಂತ ಅನ್ನಿಸ್ತು. ಆಮೇಲೆ ಅನ್ನಿಸ್ತಾ ಇತ್ತು ಎಷ್ಟು ಚೆನ್ನಾಗಿದೆ, ವಿಶಾಲವಾಗಿದೆ ಪ್ರಪಂಚ. ನಾವು ಒಂದು ರೂಮಲ್ಲಿ ಕೂತ್ಕೊಂಡು 300 ಜನಕ್ಕೆ ಪಾಠ ಮಾಡ್ತೀನಿ, 100 ಜನಕ್ಕೆ ಪಾಠ ಮಾಡ್ತೀನಿ, ತಿಂಗಳು ಕೊನೆಯಲ್ಲಿ ದುಡ್ಡು ದುಡಿತೀನಿ, ಮನೇಲಿ ಎತ್ಕೊಂಡೋಗಿ ಬಚ್ಚಿಡ್ತೀನಿ, ಒಂದಿನ ನಾನು ಗೋರಿಗೆ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಯು ಹ್ಯಾವ್ ಸಮ್ವೇರ್ ನಾಟ್ ಡನ್ ಜಸ್ಟಿಸ್ ಟು ದ ಲೈಫ್ ದಟ್ ಯು ಬಿನ್ ಪ್ರೊವೈಡ್ ಅಂತ ಅನ್ಸುತ್ತೆ. ಸೊ ಅಲ್ಲಿ ಟ್ರಾವೆಲಿಂಗ್ ಒಂದು ತುಂಬ ಫುಲ್ಫಿಲ್ಮೆಂಟ್ ಆ್ಯಂಡ್ ಕಂಟೆಂಟ್ ಟು ಲೈಫ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತು. ಆ್ಯಂಡ್ ಅಡ್ವೆಂಚರ್ ಹೇಗೆ ಅಂತ ಹೇಳಿದ್ರೆ ತುಂಬ ಮುಂಚೆಯಿಂದ ಭಯ ಇತ್ತು. ಹೈಟ್ ಅಂದರೆ ಭಯ, ನೀರಂದರೆ ಭಯ, ತುಂಬ ಓಡಿದ್ರೆ ಬಿದ್ದೋಗ್ತೀನಿ ಅಂತ ಭಯ, ಬಿದ್ದರೆ ಕಾಲು ಮುರಿಯುತ್ತೆ ಅಂತ ಭಯ. ಸೊ ಈ ಥರ ತುಂಬ ಭಯದಲ್ಲಿ ಬೆಳೆದವನು. ಸೊ ಯಾವ್ದು ಮಾಡಬಾರ್ದು ಮತ್ತು ಯಾವ್ದು ಮಾಡಿರಲು ಅದೇ ಮಾಡಬೇಕು ಅಂತ ಆಸೆ ಜಾಸ್ತಿ ಅಲ್ವಾ. ಹೈಟ್ ಭಯ ಕಳ್ಕೊಬೇಕು ಅಂತ ಹೇಳ್ಬಿಟ್ಟು ಬಂಗಿ ಜಂಪಿಂಗ್ ಮಾಡಿದೆ. ನಿನಗೆ ನೀರು ಗಂಡ ಇದೆ, ನೀರಲ್ಲಿ ಇಳಿಬೇಡ, ನೀರಂದರೆ ಭಯ ಅಂತ ಹೇಳ್ಬಿಟ್ಟು ಬೆಳೆಸಿದ್ದಕ್ಕೆ ನೀರಲ್ಲಿ ಇಳಿಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ಡೀಪ್ ಸಿ ಡೈವಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡೀಪ್ ಸಿ ಡೈವಿಂಗ್ ಒಂದು ಸತಿ ಮಾಡಿದ್ರೆ ಸಾಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೇನೋ ಸತಿ ಮಾಡಿದೆ, 2ನೇ ಸತಿ ಮಾಡಿದ್ರೆ ಸಾಕಾಗಲಿಲ್ಲ ಅಂತ 3ನೇ ಸತಿ ಮಾಡಿದೆ. ಅಷ್ಟು ನೀರಲ್ಲಿ ಆಳದ ಸಮುದ್ರದಲ್ಲಿ ಹೋದಾಗಲೂ ಯಾರೋ ಕತ್ತಿನ ಪಟ್ಟಿ ಇಟ್ಕೊಂಡು ನಿನಗೆ ಈ ಕಡೆ ನೋಡು ಆ ಕಡೆ ನೋಡು ಅಂತ ಹೇಳ್ತಾರಲ್ವಾ, ಅದು ಇಷ್ಟ ಆಗಲಿಲ್ಲ. ಆ ಥರ ಮಾಡಬಾರ್ದು ಅಂದರೆ ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ಯು ಶುಡ್ ಬಿಕಮ್ ಎ ಸರ್ಟಿಫೈಡ್ ಸ್ಕೂಬಾ ಡೈವರ್ ಅಂತ ಹೇಳಿದ್ರು. ಸೊ ನನ್ನ ಹೆಂಡತಿಗೂ ಇದೇ ರೀತಿ. ಸೊ ವಿ ಡಿಡ್ ಸ್ಕೂಬಾ ಡೈವಿಂಗ್ ಕೋರ್ಸ್ ಟುಗೆದರ್ ರೈಟ್ ಆಫ್ಟರ್ ವಿ ಗಾಟ್ ಮ್ಯಾರಿಡ್. ದ ಫಸ್ಟ್ ಥಿಂಗ್ ದಟ್ ವಿ ಡಿಡ್ ಸ್ಕೂಬಾ ಡೈವಿಂಗ್ ಕೋರ್ಸ್ ಟುಗೆದರ್ ಇನ್ ಅಂಡಮಾನ್. ಅದು ಲಿಟ್ರಲಿ ಸ್ಕೂಲ್ ಥರನೇ. ಬೆಳಗ್ಗೆ ಒಂದು 4-5 ಅವರ್ ಪ್ರಾಕ್ಟಿಕಲ್ ಸೆಷನ್ ಇದ್ರೆ ಮತ್ತೆ ಸಂಜೆ 3-4 ಅವರ್ ನೀವು ಕೂತು ಥಿಯರಿ ಓದಬೇಕು. ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಬಯಾಲಜಿ ಆಫ್ ದ ಬಾಡಿ ಆ್ಯಂಡ್ ಎವ್ರಿ ಎಕ್ವಿಪ್ಮೆಂಟ್ ದಟ್ ಯು ಯೂಸ್ ಆ್ಯಂಡ್ ಯು ಹ್ಯಾವ್ ಎನ್ ಎಕ್ಸಾಮಿನೇಷನ್ ಟು ಗಿವ್ ಆ್ಯಂಡ್ ಯುವರ್ ಮಾಸ್ಟರ್ ವಿಲ್ ಗಿವ್ ದ ಸರ್ಟಿಫಿಕೇಶನ್ ದಟ್ ಯು ಆರ್ ಎ ಸರ್ಟಿಫೈಡ್ ಸ್ಕೂಬಾ ಡೈವರ್. ಆ್ಯಂಡ್ ಮತ್ತೆ ಹೈ ಆಲ್ಟಿಟ್ಯೂಡಲ್ಲಿ ಹೋದಾಗ ಟ್ರೆಕ್ಕಿಂಗ್ ಬಂದಾಗ ಡಿಫ್ರೆಂಟ್ ಆಲ್ಟಿಟ್ಯೂಡ್ಸಲ್ಲಿ ಬಾಡಿ ಹೇಗೆ ಬಿಹೇವ್ ಮಾಡುತ್ತೆ ಅಂತ ಹೇಳಿ. ಆ್ಯಂಡ್ ಅಷ್ಟು ಕ್ಲೋಸ್ ಟು ನೇಚರ್ ಹೋಗಬೇಕು ಅಂತಂದರೆ ಓನ್ಲಿ ವೇ ಇಸ್ ಟ್ರೆಕ್ಕಿಂಗ್. So high altitude trekking alli you go away from mobile, you go away from everything, you cook food and eat, you drink water from where it's available, you camp in the middle of the mountains. So that gave a different kind of rush. ನಾವು ಎಷ್ಟೊಂದು ಸತಿ 2 ದಿನ ರಜೆ ಹೋದ್ರೂ ಆ 2 ದಿನದಲ್ಲಿ ನಮಗಿನ್ನ ಕೆಲಸದ ಬಗ್ಗೆ ತಲೆಯಲ್ಲಿ ಓಡಾಡ್ತಾನೆ ಇರುತ್ತೆ. ಒಂದು 7 ದಿನ ನೀವು ಕಾಶ್ಮೀರಲ್ಲಿ ಒಂದು ಗ್ರೇಟ್ ಲೇಕ್ಸ್ ಟ್ರೆಕ್ ಅಥವಾ ಸಿಕ್ಕಿಮಲ್ಲಿ ಗೋಯೆಸ್ಲಾ ಟ್ರೆಕ್ 10 ದಿನ 12 ದಿನ ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ 3-4 ದಿನ ನೀವಿನ್ನ ಹಾಲಿಡೇಲಿ ಇರೋದಿಲ್ಲ. ಫಾರ್ ಯು ಟು ಗೆಟ್ ದ ಫೀಲ್ ದಟ್ ಯು ಆರ್ ಕನೆಕ್ಟೆಡ್ ವಿತ್ ದ ನೇಚರ್, ಆ 3 ದಿನ 4ನೇ ದಿನ ಕಳೆದಾದ್ಮೇಲೆ 5ನೇ ದಿನದಿಂದ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಬೆಳಿಗ್ಗೆ ಇದ್ದರೆ ಇವಾಗ ಸಿಲ್ಕ್ ಬೋರ್ಡಲ್ಲಿ ಟ್ರಾಫಿಕ್ ಎಷ್ಟಿರುತ್ತೆ, ಇವತ್ತು ನಾನು ಮಾರತಲ್ಲಿ ಎಷ್ಟೊತ್ತಿಗೆ ರೀಚ್ ಆಗ್ತೀನಿ, ರಾತ್ರಿ ಮನೆಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀನಿ, ಇವತ್ತು ಕೆಲಸ ಮುಗಿಯುತ್ತಾ, ಇವತ್ತಿನ ಮೀಟಿಂಗ್ ನಾಳೆಗೆ ಎಕ್ಸ್ಟೆಂಡ್ ಆಗುತ್ತಾ ತಲೆಯಲ್ಲಿ ಓಡ್ತಿರುತ್ತೆ. 4-5ನೇ ದಿನ ಮುಗಿದ್ಮೇಲೆ ಟ್ರೆಕ್ಕಲ್ಲಿ ಏನಾಗುತ್ತೆ ಅಂದರೆ ಇವತ್ತು ಬೆಳಿಗ್ಗೆ ಇದ್ದರೆ ಇವತ್ತು ಎಷ್ಟು ಆಲ್ಟಿಟ್ಯೂಡ್ ಹತ್ತಬೇಕು, ಅಲ್ಲಿ ಪ್ಲೇನ್ ಹೇಗಿರುತ್ತೆ, ಈ ಟೈಮಲ್ಲಿ ವೆದರ್ ಹೇಗೆ ಚೇಂಜ್ ಆಗುತ್ತೆ, ಈ ವೆದರ್ ಚೇಂಜ್ ಆಗ ನನ್ನ ಹತ್ರ ಮೇಲ್ಗಡೆ ಏನಿದೆ, ಬ್ಯಾಗಲ್ಲಿ ಒಳಗಡೆಗೆ ಏನಿದೆ. ಸೊ ಥ್ರೂ ಔಟ್ ಯು ಆರ್ ಇನ್ ದ ಸರ್ವೈವಲ್ ಮೂಡ್. ಆ ಮೂಮೆಂಟಲ್ಲಿ ನಿಮ್ಮ ಬ್ರೈನ್ ವರ್ಕ್ ಆಗುತ್ತಲ್ಲ, ದ್ಯಾಟ್ ಈಸ್ ರಿಯಲ್ ಹ್ಯೂಮನ್ ಇನ್ಸ್ಟಿಂಕ್ಟ್, ನಾಟ್ ದಿಸ್ ಆರ್ಟಿಫಿಷಿಯಲ್ ಹ್ಯೂಮನ್ ಇನ್ಸ್ಟಿಂಕ್ಟ್ಸ್ ದಟ್ ವಿ ಲಿವ್ ಇನ್ ದ ವರ್ಲ್ಡ್. ದಟ್ಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಎ ಫೀಲರ್ ಆ್ಯಂಡ್ ಅಟ್ ಎವ್ರಿ ಆಸ್ಪೆಕ್ಟ್ ಇಟ್ ವಾಸ್ ಎ ವೆರಿ ಗುಡ್ ಲರ್ನಿಂಗ್. ಐ ಆಲ್ಸೋ ಡಿಡ್ ದಿಸ್ ಸ್ಕೀಯಿಂಗ್ ಕೋರ್ಸ್. ಸೊ ಸ್ಕೀಯಿಂಗ್ ಕೋರ್ಸಲ್ಲಿ ಮಾಡ್ಬೇಕಾದ್ರೆ ಫಸ್ಟಲ್ಲಿ ಅವ್ರು ಹೇಳ್ಕೊಡ್ತಾರೆ ಹೇಗೆ ಮೂವ್ ಆಗಬೇಕು ಅಂತೇಳಿ. ನೀವು ಮೂವ್ ಆಗೋದು ಹೇಗೆ ಅಂತ ಕಲ್ತಾದ್ಮೇಲೆ 1-2 ದಿನ ಆದಮೇಲೆ ಹೇಳ್ಕೊಡ್ತಾರೆ ಹೇಗೆ ನಿಲ್ಲಿಸಬೇಕು ಅಂತ. ಫಸ್ಟ್ 2 ದಿನ ಮೂವ್ ಆಗಬೇಕಾದ್ರೆ ನಿಲ್ಲಿಸಬೇಕು ಅಂದರೆ ಅವ್ರು ಹೇಳ್ತಾರೆ ರೈಟಿಗೆ ಅಥವಾ ಲೆಫ್ಟಿಗೆ ಬೀಳಬೇಕು, ಬಿದ್ದಿಲ್ಲಾಂದ್ರೆ ನೀವು ಹೋಗಿ ರಾಕಿಗೆ ಹೊಡಿತೀರಾ, ಇಲ್ಲಾಂದ್ರೆ ಕೆಳಗೆ ಬೀಳ್ತೀರಾ. ಸೊ ಆ ಲರ್ನಿಂಗಲ್ಲಿ ದಿಸ್ ಟೀಚ್ ಇಟ್ ಫೇಸ್ ಬೈ ಫೇಸ್. ಈಗ ಚಿಕ್ಕವರಿದ್ದಾಗ ಫಸ್ಟ್ ನಿಂತ್ಕೊಳ್ಳೋಕೆ ಹೇಳ್ಕೊಡ್ತಾರೆ, ಮತ್ತೆ ನಡೆಯೋಕ್ಕೆ ಹೇಳ್ಕೊಡ್ತಾರೆ, ಮತ್ತೆ ಓಡೋಕ್ಕೆ ಹೇಗೆ ಹೇಳ್ಕೊಡ್ತಾರೆ. ಸೊ ಈ ಲಾಟ್ ಆಫ್ ಸ್ಕಿಲ್ಸ್ ಏನಿದೆ ವಾಟ್ ವಿ ಲರ್ನ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೊ ದೋಸ್ ಸ್ಕಿಲ್ಸಲ್ಲಿ ವಿಲ್ ಫೀಲ್ ಲೈಕ್ ವೇರ್ ಎ ಕಿಡ್ ಅಗೇನ್, ವೇರ್ ಇನ್ ಸ್ಕೂಲ್ ಅಗೇನ್. ಅವರ್ ಸ್ಕೂಲ್ ಈಸ್ ಡಿಫ್ರೆಂಟ್, ಅವರ್ ಟೀಚರ್ ಈಸ್ ಡಿಫ್ರೆಂಟ್, ವಿ ಆರ್ ಲರ್ನಿಂಗ್ ಸಮಥಿಂಗ್ ನ್ಯೂ ಎವ್ರಿ ಸಿಂಗಲ್ ಡೇ ಆ್ಯಂಡ್ ದಟ್ ಆಡ್ಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಸ್ಪಿರಿಟ್ ಟು ಲೈಫ್ ವಾಟ್ ವಿಲ್ ಮೇಕ್ ಯುವರ್ ಟುಮಾರೋ ಮೋರ್ ಎಕ್ಸೈಟಿಂಗ್ ಆ್ಯಂಡ್ ಡಿಫ್ರೆಂಟ್ ದ್ಯಾನ್ ಟುಡೇ. ಸೂಪರ್ ಸರ್. ಐ ಥಿಂಕ್ ತುಂಬ ಚೆನ್ನಾಗಿ ಹೇಳಿದ್ರಿ ನೀವು. ಐ ಥಿಂಕ್ ನೀವು ಹೇಳಿದ್ರಿ ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಆಗಲ್ಲ ಅಂತ, ಬಟ್ ಎಲ್ಲೋ ಒಂದು ಕಡೆಯಿಂದ ನಿಮ್ಮ ಲೈಫ್ ಆ್ಯಸ್ ಅ ಹೋಲ್ ನೋಡಿದಾಗ
ಯು ಆರ್ ನಿಮ್ಮ ತಲೆಯಲ್ಲಿ ಏನೇನಿದೆಯೋ ನೀವು ಲೈಫಲ್ಲಿ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನೆಲ್ಲ ಮಾಡ್ಕೊಂಡೇ ಬಂದಿದ್ದೀರ ಕಾನ್ಸ್ಟೆಂಟಾಗಿ. ಆ್ಯಂಡ್ ಎಲ್ಲೋ ಒಂದು ಕಡೆಯಿಂದ ನಮ್ಗೆ ಎಕ್ಸೈಟ್ಮೆಂಟ್ ಇರುತ್ತೆ ಸರ್. ನೀವು ಈಗ ಎಲ್ಲೋ ಒಂದು ಕಡೆ ಹೋಗಿ ಬಂದಾಗ ನಿಮ್ಮ ಹತ್ರ ಆ ಕತೆ ಕೇಳೋಕ್ಕೆ ನಮ್ಗೆ ಒಂಥರ ಖುಷಿ ಇರುತ್ತೆ. ಬಿಕಾಸ್ ನೀವು ಎಲ್ಲರ ಹತ್ರ ಶೇರ್ ಮಾಡ್ತಿದ್ರಿ, ಈ ಥರ ಈ ಜಾಗಕ್ಕೆ ಹೋಗಿದ್ದೆ, ಈ ಥರ ಬಂದೆ ವಾಪಸ್ಸು, ಇಲ್ಲಿಂದ ಈ ಅಡ್ವೆಂಚರ್ ಆ್ಯಕ್ಟಿವಿಟಿ ಮಾಡಿದೆ ಅಂತ. ಐ ಥಿಂಕ್ ಅದು ನಮಗೆ ಕ್ಲಾಸಸ್ ಆಗಿರ್ಬೋದು ಅಥವಾ ನಿಮ್ಮ ಜೊತೆ ಕಾನ್ವರ್ಸೇಷನ್ ಮಾಡ್ಬೇಕಾದ್ರೆ ತುಂಬ ಎಕ್ಸೈಟಿಂಗ್ ಅನಿಸ್ತಾ ಇತ್ತು ಸರ್ ಅದೆಲ್ಲ ಕೇಳೋಕ್ಕೆ. ಸೂಪರ್ ಸರ್. ಸೊ ಸರ್, ಹೌ ಹ್ಯಾಸ್ ಯುವರ್ ಲೈಫ್ ಚೇಂಜ್ಡ್ ಆಫ್ಟರ್ ಬಿಕಮಿಂಗ್ ಅ CA ಸರ್? ಇನ್ನು ವೈಡರ್ ಆ್ಯಂಗಲ್ ಹೇಳಬೇಕು ಅಂತ ಹೇಳಿದ್ರೆ, ಬಿಫೋರ್ ಟೇಕಿಂಗ್ ಅಪ್ ದ ಕೋರ್ಸ್ 1 hour ಕೆಲಸ ಮಾಡಿದಾಗ ಅದಕ್ಕೊಂದಷ್ಟು ರಿಸಲ್ಟ್ ಬರ್ತಾ ಇತ್ತು. ಅದು ನ್ಯೂಸ್ ಪೇಪರ್ ಜಾಬ್ ಆಗಿರ್ಬೋದು ಅಥವಾ ಸೀಸನಲ್ ಬಿಸ್ನೆಸ್ ಲೈಕ್ ಈ ಫ್ಲ್ಯಾಗ್ ಇಂಡಿಪೆಂಡೆನ್ಸ್ ಡೇಗೆ ಮತ್ತು ರಿಪಬ್ಲಿಕ್ ಡೇಗೆ ಹಿಡಿತೀವಲ್ಲ, ಒಂದು ಸ್ಟ್ರಾನ ಕವರಿಗೆ ಹಾಕಿ ಸ್ಟೆಪ್ಲರ್ ಹೊಡೆದ್ರೆ ಒಂದು ಫ್ಲ್ಯಾಗ್ ಆಗುತ್ತೆ. ಒಂದು 1 hour ಪೂರ್ತಿ ಎಫರ್ಟ್ ಹಾಕಿದ್ರೆ 15ರಿಂದ 16 ರೂಪಾಯಿ ಬರ್ತಾ ಇತ್ತು ಅದಕ್ಕೆ. ಓಕೆ. ಅಷ್ಟರಲ್ಲಿ ನೀವು ಒಂದು 150 ಫ್ಲ್ಯಾಗ್ಸ್ ಮಾಡೋ ಲೆಕ್ಕಕ್ಕೆ ಹೋಗಿದ್ದಾದರೆ. ಓಕೆ. ಅದೇ ರೀತಿ ನೋಡಿದ್ದಾದರೆ ವೆನ್ ಯು ಆರ್ ಟೀಚಿಂಗ್ ಬಿಫೋರ್ ಬಿಕಮಿಂಗ್ ಎ ಚಾರ್ಟರ್ಡ್ ಅಕೌಂಟೆಂಟ್, ಒಂದು 1 hour ಟೀಚ್ ಮಾಡಿದ್ರೆ ಎಕ್ಸ್ ಅಮೌಂಟ್ ಆಫ್ ಮನಿ ಬರ್ತಾ ಇತ್ತು. ಆಫ್ಟರ್ ಬಿಕಮಿಂಗ್ ಎ ಚಾರ್ಟರ್ಡ್ ಅಕೌಂಟೆಂಟ್ ಟೀಚ್ ಮಾಡಿದ್ಮೇಲೂ ಎಕ್ಸ್ ಅಮೌಂಟ್ ಆಫ್ ಮನಿ ಬರುತ್ತೆ. ಬಟ್ ದಿಸ್ ಎಕ್ಸ್ ಇಸ್ ಬಿಗರ್ ದೆನ್ ದಟ್ ಎಕ್ಸ್ ಆ್ಯಂಡ್ ದಟ್ ಸ್ಮಾಲರ್ ಎಕ್ಸ್ ವಾಸ್ ಬಿಗರ್ ದೆನ್ ದಟ್ 15 rupees ವಾಟ್ ಯೂಸ್ ಟು ಮೇಕ್. ಅಟ್ ಈಚ್ ಪಾಯಿಂಟ್ ಆಫ್ ಟೈಮ್ ಎಫರ್ಟ್ ಈಸ್ ಸೇಮ್ ಅಮೌಂಟ್ ಆಫ್ ಟೈಮ್. ಬಟ್ ನಮ್ಮಲ್ಲಿ ಏನು ಸ್ಕಿಲ್ ಸೆಟ್ ಇತ್ತು ಆ ಟೈಮಲ್ಲಿ ಎಫರ್ಟ್ ಹಾಕಬೇಕಾದ್ರೆ ಅನ್ನೋದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಮತ್ತು ಆ ಎಫರ್ಟ್ ಯಾವಾಗ ಡಿಫ್ರೆಂಟ್ ಇತ್ತೋ ಅದಕ್ಕೆ ಬರ್ತಾ ಇದ್ದ ರಿಸಲ್ಟ್ ಜೊತೆಯಲ್ಲಿ ನಂಬರ್ಸ್ ದೊಡ್ಡದಾಗ್ತಾ ಇತ್ತು, ಪಕ್ಕದಲ್ಲಿ ಝೀರೋಸ್ ಜಾಸ್ತಿ ಆಗ್ತಾ ಇತ್ತು, ಹಾಗಾಯಿತು. ಸೊ ದಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಹೌ ಯು ಮೈಟ್ ಬಿ ಡೂಯಿಂಗ್ ದ ಸೇಮ್ ಥಿಂಗ್ ವಾಟ್ ಯು ಆರ್ ಡೂಯಿಂಗ್ ಬಿಫೋರ್ ಯು ಬಿಕಮ್ ಎ ಚಾರ್ಟರ್ಡ್ ಅಕೌಂಟೆಂಟ್. ಯು ಮೈಟ್ ಡೂ ದ ಸೇಮ್ ಥಿಂಗ್ ಆಫ್ಟರ್ ಯು ಬಿಕಮಿಂಗ್ ಎ ಚಾರ್ಟರ್ಡ್ ಅಕೌಂಟೆಂಟ್ ಆಲ್ಸೋ. ಬಟ್ just the tag that you are a chartered accountant now brings in more zeros into the money that you charge. ಸೂಪರ್ ಸರ್. ಸರ್, ಈಗ ನಮ್ಮ ಹೋಲ್ ಇಂಟರ್ವ್ಯೂದು ಕೊನೆ ಸೆಗ್ಮೆಂಟ್ ಅದು. ನೀವೇನಾದ್ರು 1 piece ಆಫ್ ಅಡ್ವೈಸ್ ಈಗ ನಮ್ಮ ಲಿಸ್ನರ್ಸ್ಗೆ ಏನಾದ್ರು ಒಂದು ಕೊಡಬೇಕು ಅಂತ ಹೇಳಿದ್ರೆ ಏನಿರುತ್ತೆ ಸರ್ ಅದು? I find myself too small to give a piece of advice, but I'll give you something what has inspired me a lot in a lot of places. ಈ ಸಿಚುವೇಶನ್ ಬಂದು ರಾಮಾಯಣದಲ್ಲಿ ಆಗುತ್ತೆ. ರಾಮಾಯಣದಲ್ಲಿ ರಾವಣನ ಸಾಯಿಸಿದ್ದಾದ್ಮೇಲೆ ರಾವಣ ನೆಲಕ್ಕೆ ಬೀಳೋಕ್ಕಿಂತ ಮುಂಚೆ ಹೋಗಿ ಕೈಯಲ್ಲಿ ಹಿಡಿತಾನಂತೆ. ರಾವಣನ ತಲೆ ರಾಮನ ತೊಡೆ ಮೇಲಿದ್ದಾಗ ರಾವಣ ಇನ್ನೇನು ಸಾಯ್ತಿರ್ತಾನಂತೆ. ಅಷ್ಟೊತ್ತಿಗೆ ರಾಮ ಕೇಳ್ತಾನಂತೆ ರಾವಣನಿಗೆ, ನೀನು ಅಷ್ಟು ದೊಡ್ಡ ಮ್ಯೂಸಿಷಿಯನ್ನು, ಅಷ್ಟು ದೊಡ್ಡ ಫಿಲಾಸಫರು, ಅಷ್ಟು ದೊಡ್ಡ ಕವಿ, ಅಷ್ಟು ಒಳ್ಳೆ ರಾಜ ನಿನ್ನ ಪ್ರಜೆಗಳಿಗೆ, ನಿನ್ನೊಟ್ಟಿಗೆ ನನ್ನ ಹತ್ರ ಮಾತಾಡೋಕ್ಕೆ ಟೈಮ್ ಸಿಗಲಿಲ್ಲ, ನೀನೀಗ ಸಾಯ್ತಾ ಇದೆಯಾ, ವಾಟ್ ಈಸ್ ಯುವರ್ ಲಾಸ್ಟ್ ಪೀಸ್ ಆಫ್ ಅಡ್ವೈಸ್ ಟು ಮೀ ಅಂತ ಹೇಳ್ಬಿಟ್ಟು ರಾವಣನ ಕೇಳ್ತಾನಂತೆ. ಈ ಕಾನ್ವರ್ಸೇಷನ್ ತುಂಬ ಕಡಿಮೆ ಕೇಳಿದ್ವಿ ನಾವು. ಬಟ್ ದ ಡೇ ಐ ಹರ್ಡ್ ದಿಸ್, ದಟ್ ಈಸ್ ಮೈ ಲಾಸ್ಟ್ ಪೀಸ್ ಆಫ್ ವರ್ಡ್ಸ್ ವಾಟ್ ಐ ಗಿವ್ ಟು ಎವ್ರಿ ಒನ್ ಐ ಮೀಟ್ ಇನ್ ದ ಕ್ಲಾಸ್ ಆಲ್ಸೋ. ಸೊ ದಟ್ ವುಡ್ ಬಿ ಮೈ advice. So what I'm telling now is what Ravana told to Rama on his deathbed. This is my last piece of advice also for everyone who's listening to this. ನಮಗೆ ಯಾವುದು ಒಳ್ಳೇದಲ್ವೋ ಅದರಿಂದ ನಾವು ತುಂಬ ಚೆನ್ನಾಗಿ ಬೇಟೆಯಾಡಿ ಚೇಸ್ ಮಾಡಿ ಹಿಡಿತೀವಂತೆ. ಸೀತೆನ ಹಿಡಿಯೋಕೆ ಹೋದ ರಾವಣ. ನಮಗೆ ಯಾವುದು ತುಂಬ ಬೇಕಾಗಿರುತ್ತೆ, ತುಂಬ ಇಂಪಾರ್ಟೆಂಟ್ ನಮ್ಮ ಲೈಫಿಗೆ ಮತ್ತು ತುಂಬ ಒಳ್ಳೆಯದು, ಅದನ್ನು ನಾವು ಬೇರೆ ಬೇರೆ ಕಾರಣ ಕೊಟ್ಟು ಹಿಂದೆ ತಳ್ತೀವಂತೆ. ರಾಮನೊಟ್ಟಿಗೆ ಮಾತಾಡೋದು, ರಾಮನೊಟ್ಟಿಗೆ ಕೂತ್ಕೊಂಡು ಯಾವತ್ತೂ ಮಾತಾಡ್ಬೋದಿತ್ತು. ಬಟ್ ಅದನ್ನು ಮಾತಾಡದೇ ಇರೋದಕ್ಕೆ ಒಂದು ಸತಿ ಶೂರ್ಪಣಖಿ ಕಾರಣ ಆದಲು, ಒಂದು ಸತಿ ಹನುಮಂತ ಕಾರಣ ಆದ, ಹಲವಾರು ಬಾರಿ ಹಲವಾರು ರೀಸನ್ಗಳನ್ನ ಹುಡುಕಿ ಅವನು ಮಾತಾಡದಿರಲಿಲ್ಲ. ಸೊ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಯು ಫೈಂಡ್ ರೀಸನ್ಸ್ ಟು ಪುಷ್ ಇಟ್ ಅವೇ. ವಾಟ್ ಈಸ್ ನಾಟ್ ನೈಸ್ ಟು ಯು ಚೇಸ್ ಇಟ್ ಆ್ಯಂಡ್ ದೆನ್ ಡ್ರೈವ್ ಇಟ್ ಬಿಹೈಂಡ್ ಆ್ಯಂಡ್ ದೆನ್ stay along. If you can take a moment's time to think as to what's right and what's wrong and then take an action, maybe you would not take as many wrong decisions as you would have taken in your life ever. ಸೊ ಪ್ರತಿಯೊಂದು ವಿಷಯ ಮಾಡೋಕ್ಕಿಂತ ಮುಂಚೆನೂ ಇದರಿಂದ ನನ್ನ ಜೀವನದಲ್ಲಿ ಮುಂದಕ್ಕೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ನನ್ನಿಂದ ಬೇರೆಯವರಿಗೆ ಇದರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ ಯೋಚನೆ ಮಾಡಿ, ನನಗೆ ನನ್ನ ಜೀವನದಲ್ಲಿ ಮುಂದೆ ಇದರಿಂದ ಒಳ್ಳೇದಾಗತ್ತೆ ಅಂತ ಅನ್ಸಿದ್ರೆ ಈ ಕ್ಷಣಕ್ಕೆ ಅದು ನನಗೆ ಕಷ್ಟ ಕೊಟ್ಟರೂ ಪರವಾಗಿಲ್ಲ, ಈ ಕ್ಷಣಕ್ಕೆ ಅದರಿಂದ ನನಗೆ ಸ್ವಲ್ಪ ಬೇಜಾರಾದರೂ ಪರವಾಗಿಲ್ಲ, ಮುಂದೆ ನನ್ನ ಜೀವನ ಚೆನ್ನಾಗಿರುತ್ತೆ ಅಂತ ಅನ್ಸಿದ್ರೆ ಆ ಮೂಮೆಂಟ್ ಕಷ್ಟ ಅನುಭವಿಸೋಣ ಅಂಥೇಳಿ ಕಷ್ಟಪಟ್ಟಿದ್ದಕ್ಕೆ ಯಾವತ್ತೂ ಒಂದಿನ ಬಡ್ಡಿ ಸೇರಿಸಿ ಬೆಲೆ ಸಿಕ್ಕಂಗೆ ಆಗ್ತಾಯಿದೆ. ಸೊ ಇನ್ ಆರ್ಡರ್ ಟು ವಿನ್ ದ ಬಿಗರ್ ಇಯರ್ಸ್ ಯು ನೀಡ್ ಟು ಗಿವ್ ಅಪ್ ಆನ್ ಫ್ಯೂ ಸ್ಯಾಡ್ ಡೇಸ್ ಆ್ಯಂಡ್ ಫ್ಯೂ ಸ್ಯಾಡ್ ನೈಟ್ಸ್. ಆ್ಯಂಡ್ ದಟ್ಸ್ ಮೈ ಲಾಸ್ಟ್ ಪೀಸ್ ಆಫ್ ಅಡ್ವೈಸ್ ಟು ಆಲ್ ಆಫ್ ದೆಮ್ ಹೂ ಆರ್ ಚೇಸಿಂಗ್ ದಿಸ್ ಪಾಡ್ಕಾಸ್ಟ್. ಆ್ಯಂಡ್ ದಿಸ್ ಲೈಫ್ ಈಸ್ ಲೈಕ್ ಎ ಗೇಮ್, ಲೈಕ್ ಐ ಆಲ್ವೇಸ್ ಸೇ. ಸೊ ಇದರಲ್ಲಿ ಸೋಲ್ತೀವಿ ಗೆಲ್ತೀವಿ, ಬಟ್ ಒಂದು ಆಟದಲ್ಲಿ ಹೇಗೆ ಸೋತಾದ್ಮೇಲೆ ಮತ್ತೆ ಇನ್ನೊಂದು ಆಟ ಹೊಸದಾಗಿ ಶುರುವಾಗುತ್ತೆ, ಅದೇ ರೀತಿ ರಿಮೆಂಬರ್ ಇಟ್ಸ್ ಎ ಗೇಮ್ ಆ್ಯಂಡ್ ದೆನ್ ಪ್ಲೇ ಇಟ್ ಅಗೇನ್ ಟುಮಾರೋ, ನಾಟ್ ಟಿಲ್ ದ ಟೈಮ್ you feel like giving up, but till the time you win, and at the end it's all happy, and at the end it's definitely a happy ending.
ಸೂಪರ್ ಸರ್. ತುಂಬ ಥ್ಯಾಂಕ್ಸ್. ಐ ಥಿಂಕ್ ನೀವು ಆಡೋ ಪ್ರತಿಯೊಂದು ಮಾತಿಂದನೂ ನಮಗೆ ಎಲ್ಲೋ ಒಂದು ಕಡೆಯಿಂದ ಆ ಇನ್ಸ್ಪಿರೇಷನ್ ಅನ್ನೋದು ತುಂಬ ಸ್ಪಾರ್ಕ್ ಆಗ್ತಾ ಇರುತ್ತೆ ಆ್ಯಂಡ್ ಮೋಟಿವೇಶನ್ ಅನ್ನೋದು ಇನ್ನು ಹೆಚ್ಚಾಗ್ತಾ ಇರುತ್ತೆ. ಐ ಥಿಂಕ್ ಎಂಡ್ ಆಫ್ ದ ಡೇ ಮನುಷ್ಯಂಗೆ ಆರ್ ಇಫ್ ಅ ಪರ್ಸನ್ ವಾಂಟ್ಸ್ ಟು ಬಿಕಮ್ ಸಕ್ಸಸ್ಫುಲ್ ಅಲ್ಲ, ಮೋಟಿವೇಶನ್ ಇಸ್ ನಾಟ್ ದಟ್ ಇಸ್ ರಿಕ್ವೈರ್ಡ್, ಇಟ್ ಇಸ್ ಡಿಸಿಪ್ಲಿನ್ ಅಂತ ನೀವು ಹೋಲ್ ಕಾನ್ವರ್ಸೇಷನಲ್ಲಿ ಹೇಳಿದ್ರಿ. ತುಂಬ ಥ್ಯಾಂಕ್ಸ್ ಸರ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಜೊತೆ ನೀವು ಇಷ್ಟು ಟೈಮ್ ಸ್ಪೆಂಡ್ ಮಾಡಿರೋದಕ್ಕೆ ವಿ ಆರ್ ಆಲ್ವೇಸ್ ಥ್ಯಾಂಕ್ಫುಲ್ ಸರ್.